ಬ್ಯೂಟಿಫುಲ್ ಪೀಪಲ್, ಬ್ಯೂಟಿ ಆಫ್ ಡಿವೈನ್ ವೀಕ್ಷಕರ್ ಎಲ್ರಿಗೂ ನನ್ನ ಪ್ರೀತಿಯ ಆದರದ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಎಕ್ಸೈಟಿಂಗ್ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ನಾನು ಈ ಥರ ರೀಡಿಂಗ್ಸ್ ಯಾವತ್ತೂ ಮಾಡಿಲ್ಲ, ಇವತ್ತೇ ಮೊದಲನೇ ಸಲ ಟ್ರೈ ಮಾಡ್ತಿರೋದು. ನೋಡೋಣ ಎಷ್ಟು ಜನ ಜೊತೆ ರೆಸೊನೇಟ್ ಆಗುತ್ತೆ ಅಂತ. ರೆಸೊನೇಟ್ ಆದರೆ ನನಗೆ ತಿಳಿಸೋದು ಮಿಸ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನಪ್ಪ ಇವತ್ತಿನ ಟಾಪಿಕ್ಕು ಅಂತಂದರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಇವತ್ತಿನ ಟಾಪಿಕ್. ನಿಮ್ಮ ಮುಂದೆ 4 ಆಪ್ಷನ್ ಇದೆ. ಮೊದಲನೇ ಆಪ್ಷನ್ ಬಂದು ಈ ಕೀ ಬಂಚ್, ಈ ಬ್ಯೂಟಿಫುಲ್ ಕೀ ಬಂಚ್. ಇದು ಆ್ಯಕ್ಚುಲಿ ನಾನೇ ಹ್ಯಾಂಡ್ಮೇಡ್, ನಾ ಕೈಯಲ್ಲಿ ಮಾಡಿರೋದು. ಈ ಲಯನ್, ಕೂಲಿಂಗ್ ಲಯನ್ ಇರೋದು ಕೀ ಬಂಚ್ ಇದೆ. ಇದು ನಿಮ್ಮ ಆಪ್ಷನ್ 1, ಪೈಲ್ 1. ನೆಕ್ಸ್ಟ್ ಬಂದು ಒಂದು ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಇದೆ. ಇಟ್ ಈಸ್ ಆಸ್ ಕ್ಲಿಯರ್ ಇಸ್ ವಾಟರ್. ನೆಕ್ಸ್ಟ್ ಬಂದು ಒಂದು ದೀಪ ಇದೆ, ಇದನ್ನು ನಾನೇ ಹ್ಯಾಂಡ್ ಪೇಂಟ್ ಮಾಡಿದ್ದೀನಿ. ಸೊ ಇದು ನಿಮ್ಮ ಆಪ್ಷನ್ 3 ಆಗಿರುತ್ತೆ. ಇದು ನಾನೇ ಮಾಡಿರೋ ರಿಂಗ್ ಬಂದು ನಿಮ್ಮ ಆಪ್ಷನ್ 4 ಆಗಿರುತ್ತೆ. ನಿಮಗೆ ಈ 4 ಆಪ್ಷನ್ನ ನೋಡಿ ಯಾರ ಬಗ್ಗೆ ಕೇಳಬೇಕಂತ ಅನ್ನಿಸ್ತಿದೆ ಅವ್ರ ಬಗ್ಗೆ ಯೋಚನೆ ಮಾಡಿ, ಕಣ್ಣು ಬಿಟ್ಟಿದ ತಕ್ಷಣ ನಿಮಗೆ ಯಾವ ಒಂದು ವಸ್ತುನ ಆಯ್ಕೆ ಮಾಡ್ಕೋಬೇಕನ್ಸುತ್ತೆ ಆ ಒಂದು ವಸ್ತುನ ಆಯ್ಕೆ ಮಾಡ್ಕೊಳ್ಳಿ, ಆಯಿತಾ? ಸೊ ಯಾವ್ದು ಅಟ್ರಾಕ್ಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ತೀನಿ. ಸೊ ಇನ್ಯಾಕೆ ತಡ, ನಾನು ನಿಮ್ಮ ರೀಡಿಂಗ್ನಲ್ಲಿ ಭೇಟಿಯಾಗ್ತೀನಿ. ಬಾಯ್. ಹಲೋ ಪಲ್ವಾನ್, ಯಾರ್ಯಾರು ಈ ಕೀ ಬಂಚ್ನ ಚೂಸ್ ಮಾಡ್ಕೊಂಡಿದ್ದೀರಾ ನೋಡೋಣ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ, ಅವರು ಅನ್ಕೋತಾ ಇದ್ದಾರೆ ನಿಮಗೆ ಯಾರ್ದು ಫೀಲಿಂಗ್ಸ್ ಅರ್ಥ ಆಗಲ್ಲ, ನೀವು ತುಂಬ ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ನಿಮಗೆ ಬೇರೆಯವರು ಮನಸ್ಸಲ್ಲಿ ಎಷ್ಟು ನೊಂದ್ಕೋತಾರೆ, ಎಷ್ಟು ಬೇಜಾರು ಮಾಡ್ಕೋತಾರೆ, ಅದ್ರ ಬಗ್ಗೆ ನಿಮ್ಗೊಂದಿಷ್ಟು ಕೇರೇ ಇಲ್ಲ. ಕೇರ್ ಇದ್ದರೂ ನಿಮ್ಗೆ ಅದು ಅರ್ಥನೇ ಆಗಲ್ಲ, ಎಲ್ಲ ಬಾಯ್ಬಿಟ್ಟೆ ಹೇಳಬೇಕು ನಿಮಗೆ ಅಂತ ಅನ್ಕೋತಾರೆ. ಇನ್ನೇನು, ತುಂಬ ಆತರ ನಿಮಗೆ ಎಲ್ಲದಕ್ಕೂ ನೀವು ಕನ್ಕ್ಲೂಷನ್ಗೆ ಜಂಪ್ ಆಗಿಬಿಡ್ತೀರ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ನಿಮಗೆ ಹಾವು ಮುಂಗ್ಸಿ ಕತೆ ಗೊತ್ತಲ್ಲ, ಪಾಪ ಮುಂಗ್ಸಿ ಹಾವು ಜೊತೆ ಜಗಳ ಆಡಿ ಮಗುನ ಉಳಿಸಿರುತ್ತೆ. ಆದರೆ ಅವ್ರಮ್ಮ ಬಂದು ಅದ್ರ ಬಾಯಿಗೆ ರಕ್ತ ಆಗಿದ್ದು ನೋಡ್ತಿದ್ದಂಗೆ ಅದನ್ನೇ ಸಾಯಿಸ್ಬಿಡ್ತಾಳೆ ಅವಳು, ಅದು ನನ್ನ ಮಗುನಿಗೇನೋ ಮಾಡಿಬಿಟ್ಟಿದೆ ಅಂತ ಅಂದ್ಕೊಂಡು. ಆ ಥರ ಕತೆ ನಿಮಗೆ. ಏನು ಹಿಂದೆ ಮುಂದೆ ಯೋಚನೆ ಮಾಡ್ದಿರ ಕನ್ಕ್ಲೂಷನ್ಗೆ ಸಿಕ್ಕಾಕೊಬಿಡ್ತೀರಾ, ಕನ್ಕ್ಲೂಷನ್ಗೆ ಜಂಪ್ ಮಾಡಿಬಿಡ್ತೀರಾ ಅಂತ ಅನಿಸುತ್ತೆ ಅವ್ರಿಗೆ. ನೀವು ತುಂಬ ಸಕ್ಸಸ್ಫುಲ್ ಆಗ್ತೀರ, ನಿಮಗೆ ತುಂಬ ಸಕ್ಸಸ್ಫುಲ್ ಆಗೋ ಕೆಪಾಸಿಟಿ ಇದೆ, ಆದರೆ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ನಿಮಗೆ ಎಂಥ ಫ್ಯೂಚರ್ ಇದೆ ಅಂದರೆ ಯು ಕ್ಯಾನ್ ಬಿ ವೆರಿ ವಿಕ್ಟೋರಿಯಸ್. ನಿಮಗೆ ಕಿಂಗ್ ಅಲ್ಲ, ಅದಕ್ಕೂ ಮೇಲೆ ಒಂದು ಎಂಪ್ರರ್, ನಿಮಗೆ ಒಂದು ಇಡೀ ವರ್ಲ್ಡ್ನ ರೂಲ್ ಮಾಡೋ ಕೆಪಾಸಿಟಿ ನಿಮಗಿದೆ. ಅಷ್ಟು ಪ್ಯಾಷನೇಟ್ ಫೈರಿ ಪರ್ಸ್ನಾಲಿಟಿ ಆಗಿ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಆದರೆ ನಿಮಗೆ ನೀವೇನು ಅಂತ ಅರ್ಥ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ ಅವ್ರಿಗೆ. ಅವ್ರು ಇದ್ರ ಬಗ್ಗೆಗೆ ಏನಾದರೂ ಆ್ಯಕ್ಷನ್ಸ್ ತಗೊಳ್ತಾರಾ ನೋಡೋಣ. ಅವ್ರಿಗೆ ಹೆಂಗೆ ಇದನ್ನು ಸರಿ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಫೈರಿ ಎನರ್ಜಿ ಇದೆ. ನೀವು ಹೆಂಗೆ ಲಯನ್ ಚೂಸ್ ಮಾಡಿದ್ರಲ್ಲ ಅದೇ ಥರನೇ ನಿಮ್ದೊಂಥರ ತುಂಬ ಫೈರಿ ಎನರ್ಜಿ ಇದೆ. ಏರೀಸ್, ಲಿಯೋ, ಸೆಜಿಟೇರಿಯಸ್ ಆಗಿರ್ಬೋದು. ನಿಮ್ಮ ಪಾರ್ಟ್ನರ್ ಬಂದು ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್ ಆಗಿರ್ಬೋದು. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅವರು, ಅಥವಾ ಅವರ ಡೇಟ್ ಆಫ್ ಬರ್ತ್ ಆದರೂ 8 ಬರ್ಬೋದು. ಡೇಟ್ ಆಫ್ ಬರ್ತ್ ಅಥವಾ ಲೈಫ್ ಪಾತ್ ನಂಬರ್ 8, 7, 6 ಅಥವಾ 9 ಬರಬಹುದು. ರೆಸೊನೇಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಅದು ಬೇರೆಯವ್ರು ಯಾರಿಗಾದ್ರೂ ಆಗುತ್ತೆ, ಬಿಟ್ಬಿಡಿ. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನಷ್ಟೇ ನೀವು ತಗೊಳ್ಳಿ. ನೀವು ಏನೋ ಒಂದು ಸೈಕಲಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅವ್ರಿಗದು ಅರ್ಥ ಆಗ್ತಿದೆ. ಅವರು ನಿಮ್ಗೆ ಆ ಲಾಸ್ಟ್ ಒಂದು ವಾಂಡ್ನ ಆಫರ್ ಮಾಡ್ತಿದ್ದಾರೆ. ಇದು ನೋಡಿ, ಇದು 9 ಆಫ್ ವಾಂಡ್ಸ್, 10 ಆಫ್ ವಾಂಡ್ಸ್ ಆದರೆ ಅದು ಒಂದು ಕಂಪ್ಲೀಷನ್ ಆಗುತ್ತೆ ಅಲ್ಲಿ. ಅವರು ನಿಮ್ಗೆ ಅದನ್ನು ಆಫರ್ ಮಾಡ್ತಾ ಇದ್ದಾರೆ, ಆದರೆ ನೀವೇ ಅದನ್ನು ನೋಡ್ತಿಲ್ಲ. ನೋಡಿ, ಇಲ್ಲಿ 9 + 1 10 ಆಗುತ್ತೆ, ಆಯಿತಾ? ಅವ್ರು ಅದನ್ನು ನಿಮ್ಗೆ ಆಫರ್ ಮಾಡ್ತಿದ್ದಾರೆ, ಆದರೆ ನೀವೇ ಅದನ್ನು ಇಸ್ಕೊಳ್ಳೋಕ್ಕೆ ರೆಡಿ ಇಲ್ಲ.
ನಿಮ್ಮ ಪೊಟೆನ್ಷಿಯಲ್, ನಿಮ್ಮ ಕೆಪಾಸಿಟಿ ಅವ್ರಿಗೆ ಗೊತ್ತಾಗ್ತಿದೆ, ನಿಮಗೆ ಗೊತ್ತಾಗ್ತಿಲ್ಲ. ನಿಮಗೆ ತುಂಬ ಕೆಪಬಿಲಿಟಿ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಿದೆ. ಆದರೆ ನೀವೇ ಯಾಕೋ ಕಣ್ಣು ಮುಚ್ಕೊಂಡು ನಿಂತ್ಕೊಬಿಟ್ಟಿದ್ದೀರಾ. ಯಾಕೆ? ನಿಮ್ಮ ಮೇಲೆ ನೀವು ಕೆಲಸ ಮಾಡಲ್ವಾ? ನಾನೇನು, ನನ್ನದೇನು? ಅವ್ರು ನಿಮಗೆ ತುಂಬ ಹೆಲ್ಪ್ ಮಾಡಬೇಕಂತ ಟ್ರೈ ಮಾಡ್ತಿದ್ದಾರೆ, ಆದರೆ ನೀವೇ ಅವರನ್ನು ತಡೀತಾ ಇದ್ದೀರ. ಯಾಕೆ? ಖಂಡಿತ ಅವ್ರೇನಾದರೂ ನಿಮ್ಗೇನೋ ಹೇಳೋಕ್ಕೆ ಬರ್ತಿದ್ದಾರೆ ಅಂದರೆ ದಯವಿಟ್ಟು ಅವ್ರು ಹೇಳೋ ಮಾತು ಕೇಳಿ. ಅವ್ರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಿದ್ದಾರೆ. ಅವ್ರು ಹೇಳೋ ಮಾತು ಕೇಳೋದ್ರಿಂದ ನಿಮಗೆ ಲಾಸ್ ಏನಿಲ್ಲ, ಆಯಿತಾ? ಅವರು ನಿಮ್ಮನ್ನು ತುಂಬ ವಿಕ್ಟೋರಿಯಸ್ ಪರ್ಸ್ನಾಲಿಟಿ ಈ ಥರ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ನಿಮ್ಮ ಕೈಯಲ್ಲಿ ಏನೋ ಒಂದು ಹೊಸ ಬಿಗಿನಿಂಗ್ ಮಾಡ್ಸೋಕ್ಕೆ, ನಿಮ್ಮನ್ನೊಂದು ನೀವೇನಿದ್ದೀರಾ ಅದನ್ನೇ ಒಂದು ಹೊಸದಾಗಿ, ನೀವೇನಿದ್ದೀರಾ ಅದನ್ನೇ ಅವರು ಒಂದು ಹೊಸ ರೀತಿಯಲ್ಲಿ ಮತ್ತೆ ಒಂದು ರಿನೋವೇಟ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದಾರೆ ಅವರು. ಖಂಡಿತ ತುಂಬ ತುಂಬ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಕೇರ್ ತಗೊಂಡು ನೋಡ್ತಾ ಇದ್ದಾರೆ. ಆದರೆ ನೀವೇ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅನಿಸುತ್ತೆ. ನನಗೆ ಈ ಎನರ್ಜೀಸ್ ತುಂಬ ಗೊತ್ತಿರೋ ಥರ ಅನ್ನಿಸ್ತಾ ಇದೆ. ಮೇ ಬಿ ನನಗೆ ಯಾರೋ ಗೊತ್ತಿರೋರು ನೋಡ್ತಾ ಇದ್ದೀರಾ ಅಂತ ಕಾಣುತ್ತೆ. ನನ್ನ ಹತ್ರ ರೀಡಿಂಗ್ಸಿಗೆ ಬಂದಿದ್ದವರು ಅಥವಾ ನನ್ನ ಫ್ರೆಂಡ್ಸು, ನನಗೆ ಎನರ್ಜೀಸ್ ತುಂಬ ಹತ್ತಿರದವ್ರಾಗಿ ಫೀಲ್ ಆಗ್ತಿದೆ. ನೀವು ಅನ್ಕೋತಾ ಇದ್ದೀರಾ ಅನಿಸುತ್ತೆ ಅವ್ರು ನಿಮ್ಮನ್ಗೇನೋ ತಲೆ ತಿಂತಾ ಇದ್ದಾರೆ ಅಥವಾ ನಿಮಗೇನೋ ಮಾಡ್ಬಿಡೋಕ್ಕೆ ಹೋಗ್ತಾ ಇದ್ದಾರೆ, ನಿಮ್ಮನ್ನು ಬದಲು ಮಾಡಿಬಿಡ್ತಿದ್ದಾರೆ. ಇಲ್ಲ, ಅವರು ನೀವೇನಿದ್ದೀರಾ ನಿಮ್ಮನ್ನು ಅವ್ರು ಹೊರಗೆ ತೆಗಿತಾ ಇದ್ದಾರೆ. ಏನಾಗುತ್ತೆ ಗೊತ್ತಾ, ಎಷ್ಟೋ ಸಲ ನಮ್ಮನ್ನು ನಾವು ಮರ್ತೋಗಿರ್ತೀವಿ. ಈ ಸೊಸೈಟಿ, ಈ ಜನ, ಈ ಪ್ರಪಂಚ, ಈ ಸಮಾಜ, ಇದರಲ್ಲಿ ನಮ್ಮನ್ನು ನಾವೆಲ್ಲೋ ಕಳ್ಕೊಬಿಟ್ಟಿರ್ತೀವಿ, ಆಯಿತಾ? ಆ ಒಂದು ನಿಮ್ಮನ್ನು ಅವ್ರು ಆಚೆ ತೆಗೆಯೋ ಪ್ರಯತ್ನ ಪಡ್ತಿದ್ದಾರೆ. ದಯವಿಟ್ಟು ಅವ್ರಿಗೆ ಸಹಕರಿಸಿ ಅಂತ ಹೇಳ್ತೀನಿ ನಾನು. ಚಾಮ್ಸಲ್ಲಿ ಏನಾದರೂ ಬೇರೆ ಇದ್ರ ಬಗ್ಗೆಗೆ ಗೈಡೆನ್ಸ್ ಸಿಗುತ್ತಾ ನೋಡೋಣ. ಹ್ಯಾಪಿ ಫಾರ್ ಎವರ್. ಅವ್ರು ನಿಮ್ಮ ಜೊತೆ ಸದಾ ಇರಬೇಕಂತ ಬಯಸ್ತಾ ಇದ್ದಾರೆ, ಆದರೆ ನೀವೇ ಯಾಕೋ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೀರಾ ಅನ್ಸುತ್ತಪ್ಪ ನನಗೆ. ನೋಡಿ, ಅವ್ರು ನಿಮ್ಮನ್ನು ಪೆಡೆಸ್ಟ್ರಿಯಲ್ ಮೇಲೆ ಕೂರಿಸ್ತಾ ಇದ್ದಾರೆ. ಒಂಥರ ನಿಮ್ಮನ್ನು ಅವರು ರಾಜ್ಕುಮಾರ್ ಅಂತರ ಟ್ರೀಟ್ ಮಾಡ್ತಿದ್ದಾರೆ. ನಿಮಗೆ ಅಂತಂದರೆ ಒಂದು ಸ್ಪೆಷಲ್ ಪ್ಲೇಸ್ ಇಟ್ಟಿದ್ದಾರೆ ಅವ್ರ ಮನಸ್ಸಲ್ಲಿ. ನೀವೇ ಯಾಕೋ ಅದನ್ನು ಅರ್ಥ ಮಾಡ್ಕೋತಿಲ್ಲ ಅನಿಸುತ್ತೆ. ಸ್ಪೆಷಲ್ ನೋಡಿ, ಬ್ಲೂ ಫ್ಲವರ್. ಅವ್ರು ನಿಮ್ಗೇನೋ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ತುಂಬ. ಮೇ ಬಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಅವ್ರ ವಾಕ್ಶಕ್ತಿ ತುಂಬ ಅವ್ರು ತುಂಬ ಒಳ್ಳೆ ಮಾತುಗಾರರು ಅನಿಸುತ್ತೆ ನನಗೆ. ಅವ್ರ ವಾಕ್ಶಕ್ತಿ ಚೆನ್ನಾಗಿದೆ. ಅವ್ರು ತುಂಬ ಕಲರ್ಫುಲ್ಲಾಗಿ ತುಂಬ ಏನೇನೋ ಮಾತಾಡಿ ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದರೆ ನೀವೇ ಯಾಕೋ ಇಂಪ್ರೆಸ್ ಆಗ್ತಿಲ್ಲ. ಅಗೇನ್ ನಿಮ್ಮ ಇಂಟ್ಯೂಷನ್ಸ್ ನಿಜ ಹೇಳ್ತಿದೆ, ನೀವು ಅದ್ರ ಮಾತು ಕೇಳ್ತಿಲ್ಲ. ಅದು ಬಿಟ್ಟು ಬೇರೆನೇ ಏನೋ ಒಂದ್ರ ಕಡೆ ಅಟ್ರಾಕ್ಟ್ ಆಗ್ತಿದ್ದೀರಾ, ಅದು ನಿಮ್ದಲ್ಲ. ನೀವೇನೋ ಆತ್ರದಲ್ಲಿ ಏನೋ ಡಿಸಿಷನ್ ತಗೊಳ್ತಾ ಇದ್ದೀರಾ. ಅಗೇನ್ ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ಸನ್ ಇದೆ. ನೀವು ಯಾರ ಬಗ್ಗೆ ಕೇಳ್ತಿದ್ದೀರಲ್ಲ ಅವ್ರು ನಿಮ್ಮನ್ನು ತುಂಬ ಸ್ಪೆಷಲ್ ಅನ್ನೋಂಗೆ ಟ್ರೀಟ್ ಮಾಡ್ತಾರೆ, ಆದರೆ ನಿಮ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಅರ್ಥ ಆದ್ರೂ ನೀವು ಅದನ್ನು ತಗೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ನಿಮ್ಮ ತಲೆಯಲ್ಲಿ ಬೇರೆ ಯಾರೋ ಇದ್ದಾರೆ. ಅವ್ರೇನು ಜಾಗ ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಲ್ವಾ, ಅದು ನೀವು ಅವ್ರಿಗೆ ಕೊಡೋಕ್ಕೆ ರೆಡಿ ಇಲ್ಲ. ಅವ್ರು ತುಂಬ ರಾಯಲ್ ಆಗಿ ಡ್ರೆಸ್ ಮಾಡೋದು, ಅಥವಾ ಅವರು ಮೇ ಬಿ ಅವ್ರಿಗೆ ನಿಮ್ಮನ್ನು ಡಿಗ್ನಿಫೈಡ್ ಆಗಿ ಸ್ವಲ್ಪ ಸೂಟು ಬೂಟು ಎಲ್ಲ ಹಾಕ್ಕೊಂಡು, ನೀವು ಹುಡುಗಿ ಆದರೆ ಸೀರೆ ಗೀರೆ ಎಲ್ಲ ಉಟ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಾಗ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಈ ರೆಡ್ ಬೀಡ್ಸ್ ನೋಡ್ತಿದ್ದಂಗೆ ನನಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಈ ಫೆದರ್ಸ್, ನಿಮಗೆ ಬ್ಲೆಸ್ಸಿಂಗ್ಸ್ ತುಂಬ ಇದೆ ದೇವ್ರದು, ಆದರೆ ಅದನ್ನು ನೀವು ಉಪಯೋಗಿಸ್ಕೋತಿಲ್ಲ. ಅಗೇನ್ ಕಾಯಿನ್ಸ್, ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಲೇಡಿ ಬಗ್ ಯಾವಾಗಲೂ ಲಕ್ ಬಗ್ಗೆ ಮಾತಾಡುತ್ತೆ. ಅಗೇನ್ ಅದೇ ಹೇಳಬೇಕು, ಇದು ಅಷ್ಟೇ, ಲಕ್ ಬಗ್ಗೆ ಮಾತಾಡುತ್ತೆ. ಲಕ್ಷ್ಮಿ ಅಂತೀವಿ ಇದನ್ನು ನಾವು. ಲಕ್ಷ್ಮಿ ಅಂತಂದರೆ ಯಾವ ಥರ?
ಎಲ್ಲ ಥರ ಲಕ್ಷ್ಮಿ ರೀ. ವಾಕ್ಶಕ್ತಿ ಇರ್ಬೋದು, ನಮ್ಮ ಒಂದು ಅಂದ ಚಂದ ಇರ್ಬೋದು, ಅಥವಾ ನಮಗೊಂದು ರೆಸ್ಪೆಕ್ಟ್ ಇರ್ಬೋದು ಸೊಸೈಟಿನಲ್ಲಿ, ಅದೆಲ್ಲ ನಿಮಗಿದೆ. ಓ ಇಲ್ಲ, ಇದು ನಿಜವಾಗ್ಲೂ ಕೌಡೆ ಇದೆ. ಇದು ಚಾಮ್ಸಲ್ಲೂ ಅದೇ ಬಂದಿದೆ. ಓಕೆ, ಅವರು ನಿಮ್ಮನ್ನ ಒಂದು ಫಿಸಿಕಲಿ ಇರ್ಬೋದು ಅಥವಾ ಒಂದು ಸೋಲ್ ಲೆವೆಲಲ್ಲಿ ಇರ್ಬೋದು, ಎಲ್ಲ ಲೆವೆಲಲ್ಲೂ ನಿಮ್ಮನ್ನೊಂದು ಡಿವೈನ್ ಬೀಯಿಂಗ್ ಆಗಿ ನೋಡ್ತಾ ಇದ್ದಾರೆ. ನೀವು ಯಾಕೋ ಅದಕ್ಕೆ ಅವರು ನಿಮ್ಗೇನು ಜಾಗ ಕೊಡ್ತಿದ್ದಾರಲ್ವ, ಅದಕ್ಕೆ ನೀವು ಮರ್ಯಾದೆನೇ ಕೊಡ್ತಿಲ್ಲ ಅಂತ ಕಾಣುತ್ತೆ. ಹಂಗೆ ಮಾಡಬೇಡಿ. ಯಾಕೆ? ಅವ್ರು ನಿಮ್ಮನ್ನು ತುಂಬ ಸ್ಪೆಷಲ್ ಆಗಿ ನೋಡ್ತಿದ್ದಾರೆ ನೋಡಿ. ಸ್ಟಾರ್ ಸನ್ ಯಾವತ್ತಿದ್ರೂ ಒಬ್ಬನೇ, ಅವ್ನು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ನಾವು ಸನ್ ಬಿಟ್ಟರೆ ಬೇರೆ ಎಲ್ಲ ಬೆಂಕಿ ಸೌರಮಂಡಲದಿರೋ ಬೆಂಕಿ ಉಂಡೇನು ನಾವು ಸ್ಟಾರ್ ಅಂತ ಕನ್ಸಿಡರ್ ಮಾಡ್ತೀವಿ, ನಕ್ಷತ್ರ ಅಂದ್ಬಿಡ್ತೀವಿ, ಸೂರ್ಯ ಅಂತ ಕರೆಯಲ್ಲ ಅಲ್ವಾ. ನಿಮ್ಮನ್ನು ಅವ್ರು ಹಾಗೆ ನೋಡ್ತಾ ಇದ್ದಾರೆ. ಮೇ ಬಿ ನೀವು ಸ್ಟಾರ್ ಸೀಡ್ ಆಗಿದ್ದೀರಾ, ನಿಮ್ಮನ್ನು ಅವರು ಸೋಲ್ ಲೆವೆಲಲ್ಲಿ ಕನೆಕ್ಟ್ ಆಗ್ತಾರೆ ಮೇ ಬಿ. ಯಾಕೆ ಅವರು ನಿಮ್ಮನ್ನು, ನೀವೇನು ಒಳಗಿಂದ ನೀವು ನಿಜವಾಗ್ಲೂ ಇದ್ದೀರಾ ಅದನ್ನು ಆಚೆ ತರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಅವರು ಕಾನ್ಷಿಯಸ್ ಆಗಿ ಮಾಡ್ತಿದ್ದಾರೋ ಅಥವಾ ಸಬ್ಕಾನ್ಷಿಯಸ್ ಆಗಿ ಮಾಡ್ತಿದ್ದಾರೋ ಗೊತ್ತಿಲ್ಲ, ಆದರೆ ಅವ್ರು ಆ ಕೆಲಸ ಮಾಡ್ತಿದ್ದಾರೆ. ನೀವು ಅವ್ರ ಮಾತು ಕೇಳಿ. ನನಗಿಲ್ಲಿ ಇನ್ನೊಂದು ಹೇಳ್ತೀನಿ, ನನಗಿಲ್ಲಿ ಒಬ್ಬರು ಅನ್ನಿಸ್ತಿಲ್ಲ, ಇಬ್ಬರು ವೈಬ್ಸ್ ಬರ್ತಿದೆ. ಯಾರೋ ನೀವು ಮೊದಲನೇವ್ರು ಯಾರೋ ಒಬ್ರು ಕೇಳಕ್ಕೆ ಹೋಗಿ ಆಮೇಲೆ ಇನ್ನೊಬ್ಬರು ಹೆಸರು ತೊಗೊಂಡಿದ್ದು, ಇನ್ ಕೇಸ್ ಆ ಥರ ಏನಾದರೂ ಮಾಡಿದರೆ ಅವರಿಬ್ಬರೂ ಒಂದೇ ಕೆಲಸ ಮಾಡ್ತಿದ್ದಾರೆ. ಆಯಿತಾ? ಇಬ್ಬರ ಮಾತನ್ನು ಕೇಳಿ ನೀವು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ, ರೆಸನೇಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇನ್ನೂ ಹೆಚ್ಚು ಇದೇ ಥರ ರೀಡಿಂಗ್ಸ್, ಎಕ್ಸೈಟಿಂಗ್ ರೀಡಿಂಗ್ಸ್ ನೋಡೋ ಆಸೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನನಗೆ ಇನ್ಸ್ಟಾಗ್ರಾಮಲ್ಲೂ ನಿಮ್ಗೆ ಸಪೋರ್ಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಬ್ಯೂಟಿ ಆಫ್ ಡಿವೈನ್ ಟ್ಯಾರೋಟ್ ಅನ್ನೋ ಇನ್ಸ್ಟಾ ಪೇಜ್ನಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು, ಪರ್ಸ್ನಲ್ ರೀಡಿಂಗ್ಸ್ ಕೂಡ ತೊಗೋಬೋದು ಅಂತ ಹೇಳ್ತಾ ನಾನು ನಿಮ್ಮ ನೆಕ್ಸ್ಟ್ ರೀಡಿಂಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಹಲೋ ಪೈಲ್ 2, ಯಾರೆಲ್ಲ ಈ ಒಂದು ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ನೋಡೋಣ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಪೈಲ್ 2 ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅವರು ಇವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. ಇದು ಪೈಲ್ 1ನಲ್ಲೂ ಬಂದಿತ್ತು. ಯಾರಾದರೂ ಪೈಲ್ 1 ಚೂಸ್ ಮಾಡೋಕ್ಕೆ ಹೋಗಿ ಪೈಲ್ 2 ಚೂಸ್ ಮಾಡಿದರೆ, ಅಥವಾ ನಿಮಗೆ ಪೈಲ್ 1 ನೋಡ್ಬೇಕು ಅನ್ನಿಸ್ತಾ ಇದ್ದರೆ ಖಂಡಿತ ಹೋಗಿ ನೋಡಿ. ಬಿಕಾಸ್ ಇದೇ ಜಾಗದಲ್ಲಿ ಇದೇ ಕಾರ್ಡೇ ಬಂದಿತ್ತು ಪೈಲ್ 1ಗೂ. ಫೂಲ್. ಅವ್ರಿಗನ್ಸುತ್ತೆ ನೀವು ತುಂಬ ಆರಾಮಾಗಿ ಬಿಂದಾಸಾಗಿ ಇದ್ದೀರಾ ಅಂತ. ಅಂದರೆ ಅವ್ರಿಗನ್ನಿಸ್ತಾ ಇದೆ ನಿಮಗೇನು ಟೆನ್ಷನ್ ಇಲ್ಲ, ಅಥವಾ ನಿಮ್ಗೆ ಒಳ್ಳೆ ದುಡ್ಡಿದೆ, ಮನೆ ಇದೆ, ಸ್ವಂತ ಮನೆ, ಆಸ್ತಿ ಎಲ್ಲ ಚೆನ್ನಾಗಿ ಆರಾಮಾಗಿದ್ದೀರಾ, ನಿಮಗೇನು ಕಷ್ಟ ಗೊತ್ತಿಲ್ದಿರ ಬೆಳೆದ್ಬಿಟ್ಟಿದ್ದೀರಾ, ಇನ್ನು ಈಗ ಬೆಳೀತಾ ಇದ್ದೀರಾ, ಇನ್ನು ಮುಂದೆ ನಿಮಗೆ ನೋಡೋಕ್ಕೆ ತುಂಬ ಇದೆ ಜೀವನದಲ್ಲಿ ಅಂತ ಅನ್ನಿಸ್ತಿದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ, ಅವ್ರಿಗೆ ನಿಮ್ಮ ಬಗ್ಗೆ ಹೀಗೆಲ್ಲ ಅನ್ನಿಸ್ತಿದೆ. ಚೆನ್ನಾಗಿ ದುಡ್ಡು, ಮನೆ ಕಾಸೆಲ್ಲ ಇದೆಯಪ್ಪ, ಅಪ್ಪ ಅಮ್ಮ ನೋಡ್ಕೋತಾ ಇದ್ದಾರೆ, ಇವ್ರಿಗೇನು ಟೆನ್ಷನ್ನು, ಆರಾಮಾಗಿ ನಿಮ್ಮ ಹತ್ರ ಪೆಟ್ ಇರ್ಬೋದು ಅಥವಾ ಅವ್ರ ಹತ್ರ ಪೆಟ್ ಇರ್ಬೋದು. ಸೊ ಆರಾಮ್ಸೆ ಆಟ ಆಡ್ಕೊಂಡು ಓಡಾಡ್ಕೊಂಡಿರ್ತಾರೆ, ಮುಂದೆ ಜೀವನ ಏನೂ ಗೊತ್ತಿಲ್ಲ, ಎಲ್ಲದಕ್ಕೂ ಏನು ಯೋಚನೆ ಮಾಡಲ್ಲ, ಎಲ್ಲದಕ್ಕೂ ಕೈ ಹಾಕ್ತಾರೆ, ಇನ್ನು ಮುಂದೆ ನೋಡಲ್ಲ. ತುಂಬ ನೀವು ರಿಸ್ಕ್ ಟೇಕರ್ ಅಂತ ಅನಿಸುತ್ತೆ ಅವ್ರಿಗೇನು ಅನಿಸುತ್ತೆ ಗೊತ್ತಾ, ನಿಮಗಿರೋ ತಲೆನ ನಿಮಗೆ ತುಂಬ ನೀವು ತುಂಬ ಪ್ಯಾಷನೇಟ್ ಪರ್ಸನ್. ಅಂದರೆ ನಿಮಗೆ ಕ್ರಿಯೇಟಿವಿಟಿ ತುಂಬ ಇದೆ, ನಿಮ್ಮಲ್ಲಿ ತುಂಬ ಕ್ರಿಯೇಟಿವ್ ಆಗಿದ್ದೀರಾ. ಸೊ ನಿಮ್ಮ ಕ್ರಿಯೇಟಿವಿಟಿನ ನೀವು ಈ ಹುಡುಗಾಟ ಬಿಟ್ಟು ಕರೆಕ್ಟಾಗಿ ಒಂದು ಕಡೆಗೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟೋ ಡೆವಲಪ್ಮೆಂಟ್, ಗ್ರೋತ್, ಹಣ, ಕಾಸು, ಮನೆ, ಆಸ್ತಿ ಎಲ್ಲ ನೀವು ಮಾಡ್ಕೋಬೋದು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಆದರೆ ನೀವೆಲ್ಲೋ ಇನ್ನೂ ಚಿಕ್ಕ ಮಕ್ಳ ಥರ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದೀರಾ ಅಂತ. ಓಕೆ, ನೋಡೋಣ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ, ನಿಮಗೆ ಏನಾಗ್ತಿದೆ ಅವರ ಮಧ್ಯೆ ನೋಡೋಣ. ಅವ್ರಿಗೆ ನೀವು ಏನು ಮಾಡ್ತೀರಾ ಜೀವನದಲ್ಲಿ ಅನ್ನೋದೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ನೀವು ದುಡ್ಡು ಹೆಂಗೆ ಸಂಪಾದಿಸ್ತೀರಾ, ಲೈಫಲ್ಲಿ ಸೆಟಲ್ ಯಾವಾಗ ಆಗ್ತೀರಾ, ಮದುವೆ ಯಾವಾಗ, ನಿಮ್ಮ ಮದುವೆ ಆಗಿಲ್ಲ ಅಂತಾದರೆ
ಯಾವಾಗ ಮದುವೆ ಮಾಡ್ಕೋತೀರಾ, ಅಥವಾ ನೀವು ಇನ್ನೂ ಹುಡುಗಾಟ ಆಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಗೊಂದು ಮದುವೆ ಮಾಡಿಸ್ಬಿಡೋಣಪ್ಪ, ಅವಾಗಾದರೂ ಬುದ್ಧಿ ಬರುತ್ತೇನೋ ಅಂತ ಯೋಚನೆ ಮಾಡ್ತಿದ್ದಾರೆ ಅವರು. ಅಥವಾ ನೀವು ಅವ್ರ ಬಗ್ಗೆ ಹಂಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ನಿಮ್ಗೆ ಹೆಂಗೆ ರೆಸನೇಟ್ ಆಗುತ್ತೋ ಹಂಗೆ ತೊಗೊಳ್ಳಿ. ನೀವು ಅವ್ರ ಬಗ್ಗೆ ಹಂಗೆ ಯೋಚನೆ ಮಾಡ್ತಿದ್ರೆ ಹಾಂ, ಅಥವಾ ಅವ್ರು ನಿಮ್ಮ ಬಗ್ಗೆ ಹಂಗೆ ಯೋಚನೆ ಮಾಡ್ತಿದ್ದಾರೆ ಅಂತ. ನೀವು ಕನ್ಫ್ಯೂಸ್ ಆಗಿದ್ದೀರಾ ಅವ್ರು ಏನು ಮಾಡ್ತಾರೆ ಜೀವನದಲ್ಲಿ, ಏನು ಮಾಡ್ತಾರೆ ಲೈಫಲ್ಲಿ ಅಂತ. ನಿಮಗೆ ಟೆನ್ಷನ್ ಆಗಿಬಿಟ್ಟಿದೆ, ಅವ್ರು ಹೆಂಗೆ ದುಡಿತಾರೆ, ಹೆಂಗೆ ತೊಗೊಂಬರ್ತಾರೆ, ಅಥವಾ ಅವ್ರಿಗೊಂದು ಮದುವೆ ಮಾಡಿಸ್ಬಿಡೋಣ, ಅಥವಾ ಅವ್ರಿಗೆ ಯಾರೋ ಒಬ್ಬರು ಬೇಕು ಫಿನಾನ್ಷಿಯಲ್ ಮ್ಯಾನೇಜರ್ ಅಂತ, ಇಲ್ಲ ಅಂತಂದರೆ ಅವ್ರು ದುಡ್ಡನ್ನು ಹಾಳು ಮಾಡ್ಕೋತಾರೆ ಅನ್ನೋ ಒಂದು ಥಾಟ್ ನಿಮಗಿದೆ ಅಂತ ಕಾಣುತ್ತೆ. ಇಲ್ಲ ಇನ್ನೊಂದು ಏನಪ್ಪ ಸಿನಾರಿಯೋಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತಂದರೆ, ಅವ್ರ ಹತ್ರ ದುಡ್ಡಿದೆ, ಎಲ್ಲಾದರೂ ಚೆನ್ನಾಗಿ ದುಡಿತಾ ಇದ್ದಾರೆ, ಅವ್ರ ಹತ್ರ ದುಡ್ಡು ಚೆನ್ನಾಗೇ ಇದೆ, ಆದರೆ ಎಲ್ಲ ಅವರು ಎಲ್ಲೋ ಅವರು ಹುಡುಗಾಟವಾಗಿ ಎಲ್ಲೋ ಒಂದು ಕಡೆಗೆ ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಎಲ್ಲಿ ಕಳ್ಕೊಬಿಡ್ತಾರೋ, ಬುದ್ಧಿ ಇಲ್ಲದೆ ಇರೋ ಅಂಥ ಕೆಲಸ ಮಾಡಿಕೊಂಡು ಅಂತ ಟೆನ್ಷನ್ ನಿಮ್ಗೆ ಇರ್ಬೋದು. ಇದು ಅವ್ರಿಗೆ ನಿಮ್ಮ ಬಗ್ಗೆ ಥಾಟ್ಸ್ ಆಗಿದೆ. ಸೊ ನಾನಿವತ್ತು ಚಾಮ್ಸ್ ಕೂಡ ನೋಡ್ತಾ ಇದ್ದೀನಿ, ನೋಡೋಣ ಎಲ್ಲೋ ಅವ್ರಿಗೆ ನಿಮ್ಮ ಮೇಲೆ ಒಂಥರ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಓ ಮೈ ಗಾಡ್, ನೋಡಿ ಎರಡೆರಡು, ದಿಸ್ ಇಸ್ ನಥಿಂಗ್ ಬಟ್ ಮನಿ. ಡಾಲ್ಫಿನ್ ಸೇಮ್ ಅಗೇನ್ ಫುಲ್ ಎನರ್ಜಿ. ಡಾಲ್ಫಿನಲ್ಲಿ ಯಾವಾಗಲೂ ಅಷ್ಟೇ ಫುಲ್ ಎನರ್ಜಿ, ಬರೀ ಬೇರೆಯವ್ರಿಗೆ ಸಹಾಯ ಮಾಡ್ಕೊಂಡಿರೋದೇ ಆಗೋಗಿದೆ. ನಿಮ್ಮ ಬಗ್ಗೆ ನೀವು ಯಾವಾಗ ಯೋಚನೆ ಮಾಡ್ತೀರಾ? ಅವ್ರು ನಿಮ್ಗೇನೋ ಹೇಳಬೇಕಿದೆ, ನೀವೆಲ್ಲೋ ಅವ್ರ ಮಾತು ಕೇಳ್ತಿಲ್ಲ ಅಂತ ಕಾಣುತ್ತೆ. ನೀವು ನಿಮ್ಮದೇ ಲೋಕದಲ್ಲಿದ್ದೀರ, ಪಾಪ ಅವ್ರು ನಿಮ್ಮ ಬಗ್ಗೆ ತುಂಬ ಚಿಂತೆ ಮಾಡ್ತಿದ್ದಾರೆ, ಏನೇನೋ ಹೇಳಕ್ಕೆ ಹೋಗ್ತಿದ್ದಾರೆ, ಆದರೆ ನೀವು ಅವ್ರ ಮಾತು ಕೇಳ್ತಿಲ್ಲ. ಅವ್ರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಅಂತ ಕಾಣುತ್ತೆ. ಇದು 5 ರೂಪಿ, ಇದು ಹೈ ಕಾಯಿನ್ಸ್. ಇದು ಮೇ ಬಿ ನಂಗೆ ಇಲ್ಲಿ ತುಂಬ ಅಮ್ಮ ಥರ ವೈಬ್ಸ್ ತುಂಬ ಬರ್ತಾ ಇದೆ. ಲೈಕ್ ತುಂಬ ಎಲ್ಡರ್ಲಿ ಪರ್ಸ್ನಾಲಿಟಿ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಅಥವಾ ವಯಸ್ಸಲ್ಲದೆ ಹೋದರೂ ಅವರ ಒಂದು ಥಾಟ್ ಪ್ರಾಸೆಸ್ಸಲ್ಲಾದರೂ ಅವ್ರು ನಿಮಗಿಂತ ತುಂಬ ಮೆಚೋರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಚಿಂತೆ ಆಗ್ತಿದೆ ನಿಮ್ಮ ಬಗ್ಗೆ. ಕರೆಕ್ಟಾಗಿ ಹೇಳಬೇಕು, ನೀವು ದುಡಿತಿದ್ದೀರಾ, ನಿಮ್ಮ ಪಾಡಿಗೆ ನೀವು ದುಡಿತಿದ್ದೀರಾ, ಆರಾಮಾಗಿದ್ದೀರಾ, ಆದರೆ ಅವ್ರಿಗೆ ನಿಮ್ಮ ಬಗ್ಗೆ ಚಿಂತೆ ಆಗಿದೆ. ಸೊ ಬ್ಲ್ಯಾಕ್, ಗೇನ್ ಇಲ್ಲಿ 2 ಬ್ಲ್ಯಾಕ್ ಇದೆ ನೋಡಿ. ಇದು ಬೀಡ್ಸ್, ಇದು ಪೆಂಡೆಂಟ್, ಇದು ಬ್ಲ್ಯಾಕ್ ಪೆಂಡೆಂಟ್, ಆ್ಯಂಡ್ ಇದು ಬಂದು ಮಾಮೂಲಿ ಟಂಬಲ್ ಸ್ಟೋನ್. ನನಗೆ ಇಲ್ಲಿ ಏನು ಡಿಫ್ರೆನ್ಸ್ ಅನ್ನಿಸ್ತಿದೆ ಅಂದರೆ, ಒಂದು ಅವ್ರು ನಿಮ್ಮ ಬಗ್ಗೆ ತುಂಬ ಕೇರ್ ತೊಗೋತಾ ಇದ್ದಾರೆ, ಎಲ್ಲಿ ದೃಷ್ಟಿ ಆಗಿಬಿಡುತ್ತೋ ಇವ್ರಿಗೆ, ಇಷ್ಟು ದುಡಿತಾ ಇದ್ದಾರೆ ಅಂತ ಚಿಂತೆ ಮಾಡಿಕೊಂಡು ಎಲ್ಲಿ ಇವ್ರನ್ನ ಯಾರಾದರೂ ಮೋಸ ಮಾಡಿಬಿಡ್ತಾರೋ. ಬಿಕಾಸ್ ಅವ್ರಿಗೆ ಅನ್ನಿಸ್ತಿದೆ ನೀವು ತುಂಬ ಚಿಕ್ಕವರು, ನಿಮಗೇನೂ ಅರ್ಥ ಆಗ್ತಿಲ್ಲ, ನೀವಿನ್ನೂ ತುಂಬ ಆಟಿಕೆ, ನೀವಿನ್ನೂ ತುಂಬ ಬಾಲಿಶವಾಗಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಿದೆ. ಸೊ ಅವ್ರು ನಿಮಗೆ ತುಂಬ ದೃಷ್ಟಿ ತೆಗೆಯೋದಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ನಿಮ್ಮ ಹೆಸರಿಗೆ ಪೂಜೆ ಮಾಡಿಸೋದಿರ್ಬೋದು, ಎಲ್ಲ ತುಂಬ ಮಾಡ್ತಿದ್ದಾರೆ ಅವರು. ಸೊ ಇದೆಲ್ಲ ನೀವು ಮಾಡಿಸ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗನ್ಸುತ್ತೆ. ಸೊ ಯಾಕೆ ಒಂದು ಸ್ವಲ್ಪ ಮಾತಾಡಿ, ಅವ್ರು ನಿಮ್ಮ ಹತ್ರ ಮಾತಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ನೀವು ಅವ್ರಿಗೆ ಟೈಮ್ ಕೊಡ್ತಿಲ್ವೋ, ಅಥವಾ ಅವ್ರಿಗೊಂದು ಕ್ಲಾರಿಟಿ ಕೊಡಿ. ನೀವೇನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ. ಆವಾಗ ಅವರು ಟೆನ್ಷನ್ ಆಗಲ್ಲ ನಿಮ್ಮ ಬಗ್ಗೆ, ಏನೋ ಹೆಂಗೋ ಎತ್ತಾನೋ ನಿಮ್ಮ ಬಗ್ಗೆ ಅವ್ರಿಗೆ ತುಂಬ ಚಿಂತೆ ಬರಲ್ಲ. ಓಕೆನಾ? ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಪೈಲ್ 2. ನಿಮಗಿದು ಇಷ್ಟ ಆಗಿದ್ರೆ, ನಿಮ್ಮ ಜೊತೆ ಇದು ರೆಸೊನೇಟ್ ಆಗಿದ್ರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ನಲ್ಲೂ ಸಪೋರ್ಟ್ ಮಾಡಬೇಕಂತಿದ್ರೆ ನನ್ನ ಬ್ಯೂಟಿ ಆಫ್ ಡಿವೈನ್ ಟ್ಯಾರೋಟ್ ಅನ್ನೋ ಪೇಜ್ ಇದೆ, ಅದಕ್ಕೆ ಹೋಗಿ ಅಲ್ಲೂ ನನ್ನನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಹಲೋ ಪೈಲ್ 3, ಯಾರೆಲ್ಲ ಈ ಬ್ಯೂಟಿಫುಲ್ ದೀಪಾನ ಚೂಸ್ ಮಾಡಿದ್ರಿ, ನೋಡೋಣ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವರು ನಿಮ್ಮ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ನಿಮ್ಗೆ ಯೋಚನೆ ಮಾಡ್ತಾರೆ. ನೈಸ್ ಪೈಲ್ 3. ಓಕೆ ಪೈಲ್ 3, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಅವರು ನಿಮ್ಮನ್ನ ಒಂದು ರಾಜನ ಥರ ನೋಡ್ತಾರೆ. ಅಂದರೆ ನಿಮಗೆ ತುಂಬ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಗೌರವ, ಒಂದು ರೆಸ್ಪೆಕ್ಟ್, ನೀವು ತುಂಬ
ನಿಮ್ಮ ಕೆಲಸದ ಬಗ್ಗೆ ಇರ್ಬೋದು, ನೀವು ಮಾಡಿರೋ ಕೆಲಸದ ಬಗ್ಗೆ ಇರ್ಬೋದು, ಅಥವಾ ನೀವು ಬಂದಿರೋ ಜರ್ನಿ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ. ಅವ್ರಿಗೆ ತುಂಬ ನಿಮಗೆ ಗೌರವ ಕೊಡ್ತಾರೆ. ನಿಮ್ಮನ್ನು ಒಂದು ಪೆಡೆಸ್ಟ್ರಿಯಲ್ ಮೇಲೆ ಕೂರಿಸೋದು ಅಂತ ಏನು ಹೇಳ್ತಾರಲ್ಲ, ನಿಮ್ಮನ್ನ ಒಂದು ಪೀಠದ ಮೇಲೆ ಕೂರಿಸಿ ನಿಮ್ಮ ಬಗ್ಗೆ ಒಂದು ಗೌರವಾನ್ವಿತ ಭಾವನೆನ ಇಟ್ಕೊಂಡಿದ್ದಾರೆ ಅವರು. ಇದಕ್ಕೂ ಹೆಚ್ಚಾಗಿ ನೀವು ದಾನ ಧರ್ಮ ಮಾಡೋದಿರ್ಬೋದು, ಅಥವಾ ಎಲ್ಲರಿಗೂ ಕೊಟ್ಟು ತಿನ್ನೋ ಅಂಥದ್ದಿರ್ಬೋದು, ನೀವು ಹಂಚ್ಕೊಂಡು ತಿನ್ನೋ ಅಂಥ ನಿಮ್ಮ ಗುಣ ಇರ್ಬೋದು, ಇದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮಲ್ಲಿ. ಆಮೇಲೆ ಅವ್ರು ನಿಮ್ಮ ಜೊತೆ ಏನೋ ಹೊಸದು ಶುರು ಮಾಡೋಕ್ಕಿದ್ದಾರೆ. ಅವ್ರಿಗೆ ನೀವು ಮೇ ಬಿ ಇದು ನಿಮ್ಮ ಕ್ರಶ್ ಬಗ್ಗೆ ಕೇಳ್ತಾ ಇದ್ರು, ಅಥವಾ ನಿಮ್ಮ ಮೇಲೆ ಅವ್ರಿಗೆ ಕ್ರಶ್ ಇದೆ ಅಂತ ಕಾಣುತ್ತೆ. ಅವರು ನಿಮ್ಮ ಜೊತೆ ಒಂದು ಸ್ಟೆಬಿಲಿಟಿ, ಒಂದು ಸ್ಟೇಬಲ್ ಮದುವೆ ಥರ ಒಂದು ಸದಾ ನೀವು ಅವ್ರ ಜೊತೆ ಇರೋ ಅಂಥ ಒಂದು ಗಳಿಗೆನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಿಮ್ಮಿಂದ. ಅವರು ಸದ್ಯಕ್ಕಂತೂ ಏನೋ ಮುಗಿಬೇಕಿದೆ ನಿಮ್ಮಿಬ್ಬರ ಮಧ್ಯ. ನೀವಿರೋ ಜಾಗನೋ ಅಥವಾ ನೀವೆಲ್ಲಿ ಮೀಟ್ ಆಗಿದ್ರೋ ಅಲ್ಲೋ ಏನೋ ಒಂದು ಮುಗಿಲಿ ಅಂತ ಕಾಯ್ತಾ ಇದ್ದಾರೆ ಅವರು, ಆಯಿತಾ? ಅದು ಮುಗೀತಿದ್ದಂಗೆ ನಿಮ್ಗೆ ಅವರೊಂದು ಆಫರ್ ಕೊಡೋಕಿದ್ದಾರೆ. ಮೇ ಬಿ ಅವ್ರು ನಿಮಗಿಂತ ಚಿಕ್ಕವ್ರು ಇರ್ಬೋದು. ಹಾಗಾಗಿ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ. ನಿಮಗೆ ಈ ಮದುವೆ ವಿಷಯವಾಗಲಿ ಅಥವಾ ಒಂದು ಪಾರ್ಟ್ನರ್ಶಿಪ್ ವಿಷಯವಾಗಲಿ ನಿಮ್ಮ ಹತ್ರ ಹೆಂಗೆ ನಾನು ಮಾತಾಡ್ಬೋದಾ, ಕೇಳ್ಬೋದಾ, ನಾನು ಇದು ಮಾತಾಡಿದ್ರೆ ತಪ್ಪಾ ಸರಿನಾ? ಸೊ ಈ ಥರ ಒಂದು ಭಾವನೆಯಲ್ಲಿದ್ದಾರೆ ನಿಮ್ಮ ಬಗ್ಗೆ. ಇಲ್ಲಿ ನೋಡಿ, 3 ಆಫ್ ಪೆಂಟಿಕಲ್ಸ್ ಕೂಡ ಒಂದು ಸ್ಟೆಬಿಲಿಟಿ ಒಂದು ಸ್ಟೆಬಿಲಿಟಿ ಬ್ಯಾಲೆನ್ಸ್ ಬಗ್ಗೆ ಮಾತಾಡುತ್ತೆ. ಈ 6 ಆಫ್ ಪೆಂಟಿಕಲ್ಸ್ ಕೂಡ ಬ್ಯಾಲೆನ್ಸ್ ಬಗ್ಗೆನೇ ಮಾತಾಡುತ್ತೆ, ಸ್ಟೆಬಿಲಿಟಿ ಬಗ್ಗೆನೇ ಮಾತಾಡುತ್ತೆ. ಈ ಕಿಂಗ್ ಆಫ್ ವಾನ್ಸ್ ಕೂಡ ಅಷ್ಟೇ. ಅವ್ನು ತುಂಬ ಕ್ರಿಯೇಟಿವ್ ಪರ್ಸನ್, ಓಕೆನಾ? ಅವನು ತುಂಬ ತರ್ಕ ವಿತರ್ಕ ಮಾಡಿ ಎಲ್ಲ ಏನೂ ಮಾಡಲ್ಲ. ಅವನಿಗೆ ಅನ್ಸಿದ್ದು ಮಾಡ್ತಾನೆ. ಅವನು ತುಂಬ ಲೈಫನ್ನು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಅಂತ ಹೇಳ್ಬೋದು, ತುಂಬ ಕ್ರಿಯಾಶೀಲತೆಯಿಂದ ಅವನ ಲೈಫ್ನ ಲೀಡ್ ಮಾಡ್ತಾನೆ. ಯಾವಾಗ ತುಂಬ ಕ್ರಿಯಾಶೀಲತೆಯಿಂದ ಅವನು ಜೀವನ ನಡೆಸ್ತಾನೆ ಯಾವಾಗಲೂ. ಕಿಂಗ್ ಆಫ್ ವಾನ್ಸ್, ಆಯಿತಾ? ಕಿಂಗ್ ಆಫ್ ವಾನ್ಸ್. ಸೊ ಅವರು ನಿಮ್ಮನ್ನು ಹಾಗೆ ನೋಡ್ತಾ ಇದ್ದಾರೆ. ತುಂಬ ನಿಮ್ಮ ಬಗ್ಗೆ ಒಂದು ತುಂಬ ಗೌರವಾನ್ವಿತ ಒಂದು ಭಾವನೆನ ಇಟ್ಕೊಂಡಿದ್ದಾರೆ. ಎಲ್ಲಿ ನಾನು ಈ ಆಫರ್ ಕೊಡೋದ್ರಿಂದ, ಲವ್ ಆಫರ್ ಕೊಡೋದ್ರಿಂದನೋ, ಮದುವೆ ಆಫರ್ ಕೊಡೋದ್ರಿಂದನೋ ಎಲ್ಲಿ ಈ ಸಂಬಂಧ ಹಾಳಾಗುತ್ತೋ ಅನ್ನೋ ಭಯ ಕೂಡ ಅವರಲ್ಲಿ ಇದೆ. ಆ್ಯಂಡ್ ಇನ್ನೊಂದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ಇವಾಗ ನೀವೇನೋ ಒಂದು ಲವ್ ಆಫರ್ ಕೊಟ್ಟಿಲ್ಲ ಅಥವಾ ಅವ್ರ ಮದುವೆಗೆ ನೀವು ರಿಜೆಕ್ಟ್ ಮಾಡಿಬಿಟ್ರಿ ನೀವು ಅವ್ರು ಕೇಳಿದಾಗ ಅಂತಂದರೆ, ಅವರು ಒಂಥರ ಬ್ರೇಕ್ ಡೌನ್ ಆಗಲ್ಲ. ಒಂಥರ ಏನು ಹಿಂಗಾಗೋಯ್ತು, ಹಿಂಗನ್ಬಿಟ್ರು, ನಾನು ಹೋಗ್ಬಿಡ್ತೀನಿ, ಸೂಸೈಡ್ ಮಾಡ್ಕೊಬಿಡ್ತೀನಿ, ಆ ಥರ ಅಲ್ಲ. ಆ ಥರ ಪ್ರೀತಿ ಅಲ್ಲ ಇದು. ತುಂಬ ಒಂದು ಗೌರವ ಇರುವಂಥ, ತುಂಬ ಒಳ್ಳೆ, ನಿಮ್ಗೆ ಇಷ್ಟ ಆದರೆ ಸರಿ, ಇಲ್ಲ ಅಂದರೆ ಇಲ್ಲ. ಮದುವೆ ಇವಾಗ ನೀವು ಆಗ್ತೀನಿ ಅಂತಂದ್ರೂ ಮನೆಯವ್ರನ್ನೆಲ್ಲ ಒಪ್ಪಿಸಿ ಹೇಳಿ ಕೇಳಿ ಅವ್ರಿಗೂ ಇಷ್ಟ ಆದರೆ ಮದುವೆ ಆಗ್ತೀನಿ, ಈ ಥರ ಒಂದು ಭಾವನೆಯಲ್ಲಿದ್ದಾರೆ ಅವ್ರು ನಿಮ್ಮ ಬಗ್ಗೆ. ಅವರು ನಿಮ್ಮ ಫ್ಯಾಮಿಲಿನಿರ್ಬೋದು ಅಥವಾ ನಿಮ್ಮ ಒಂದು ಕುಟುಂಬ, ನಿಮ್ಮ ಒಂದು ಸರ್ಕಲ್ ಏನಿದೆ ಅದನ್ನು ಖಂಡಿತ ಡಿಸ್ಟರ್ಬ್ ಮಾಡಲ್ಲ ಇವರು. ಇವಾಗ ಎಲ್ಲರೂ ಅವ್ರನ್ನ ಒಪ್ಪಿ ಸರಿ ಮದುವೆ ಮಾಡಿಸ್ತೀವಿ ಅಂದರೆ ಸರಿ, ಇಲ್ಲ ಅಂತಂದ್ರೂ ಅವ್ರು ಅಂಥ ಬೇಜಾರು ಆಗುತ್ತೆ. ಆದರೆ ಅಯ್ಯೋ ಎಷ್ಟೇ ಜೀವನ ಆಗೋಯ್ತು ಅಂತ ಏನು ಭಾವಿಸಲ್ಲ. ತುಂಬ ಬೇಗ ಮೂವ್ ಆನ್ ಆಗ್ತಾರೆ ನಿಮ್ಮಿಂದ. ಅಟ್ ದ ಸೇಮ್ ಟೈಮ್ ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಈ ಥರದ್ದು ಒಂದು ನಿಮ್ಮ ಜೊತೆ ಆದರೆ ಚೆನ್ನಾಗಿರುತ್ತಲ್ವಾ, ಇಂಥವ್ರೊಬ್ಬರು ನಮ್ಮ ಜೀವನದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಲೈಫ್ ಅಂತ ಯೋಚನೆ ಮಾಡ್ತಿದ್ದಾರೆ. ನೋಡೋಣ ಇನ್ನೇನಾದರೂ ಹೇಳಕ್ಕೆ ಬರ್ತಿದ್ದಾರಾ, ನಿಮ್ಮಿಬ್ಬರ ಮಧ್ಯೆ ಏನು ನಡೀತಿದೆ ನೋಡೋಣ. ಓ ಮೈ ಗಾಡ್, ಏನಿದು? ಕಿಂಗ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಕ್ವೀನ್ಸ್. ನಾನು ಇನ್ನೇನಾದರೂ ಹೇಳೋಕ್ಕಿದ್ಯಾ? ಜೋಡಿನೇ ಬಂದ್ಬಿಡ್ತಲ್ಲ ಇಲ್ಲಿ. ಖಂಡಿತ ಅವರು ನಿಮ್ಮ ಜೊತೆ ನಾನು ಹೇಳ್ದಂಗೆ ಮದುವೆಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಈ ಲವ್ ಮಾಡಿಕೊಂಡು ಓಡಾಡಿಕೊಂಡು ಈ ಥರ ಎಲ್ಲ ಒಂದು ಭಾವನೆ ನಿಮ್ಮ ಬಗ್ಗೆ ಇಲ್ಲ. ಅವ್ರಿಗೂ ಒಂದು ಪ್ರಾಪರ್ ಸ್ಟೆಬಿಲಿಟಿ ಬೇಕಾಗಿದೆ. ನಿಮ್ಮ ಜೊತೆ ಖಂಡಿತ ಅವ್ರಿಗೆ ನಿಮ್ಮ ಜೊತೆ ಖಂಡಿತ ಮದುವೆನೇ ಆಗೋಕ್ಕಿದೆ. ನಿಮ್ಮ ಜೊತೆ ಒಂದು ಸ್ಟೇಬಲ್ ಲೈಫ್ನ ನೋಡ್ತಾರೆ ಅವರು. ಖಂಡಿತ ನಿಮ್ಮ ಜೊತೆ ಇದ್ದರೆ ಲೈಫಲ್ಲಿ ನೀವು ಅಷ್ಟೇ ಅವರು ಅಷ್ಟೇ, ನೀವು ಒಬ್ರಿಗೊಬ್ರ ಜೊತೆ ಇದ್ದರೆ, ನಾನು ಇದನ್ನು ಮದುವೆ ಅಂತಲೇ ಹೇಳಲಿಕ್ಕೆ ಬರಲ್ಲ. ಯಾವಾಗಲೂ ಏನಾಗುತ್ತೆ ಅಂತಂದರೆ, ಒಂದು ಪಾರ್ಟ್ನರ್ಶಿಪ್ಪಲ್ಲಿದ್ದರೂ ಆ ಬಿಸ್ನೆಸ್ ಬೆಳೆಯುತ್ತೆ. ಸೊ ನಿಮ್ಮಿಬ್ರದ್ದು ಎನರ್ಜೀಸ್ ಎಷ್ಟು ಸೂಟ್ ಆಗುತ್ತೆ ಅಂದರೆ, ನೀವು ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿದ್ದರೂ ಖಂಡಿತ ಬೆಳೆಯುತ್ತೆ ಆ ಬಿಸ್ನೆಸ್.
ಆಯಿತಾ. ಸೊ ಅವರು ಅಷ್ಟೇ, ಅವರು ಹಿಂಗೆ ಯೋಚನೆ ಮಾಡ್ತಾ ಇರೋದು. ಮದುವೆ ಅಂತಿಲ್ಲೇ ಹೋದರೂ ನಿಮ್ಮ ಜೊತೆ ಒಂದು ಬಾಂಧವ್ಯ ಏನಿದೆ ಅದನ್ನ ಅವರು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಸದಾಕಾಲ ಹಿಂಗೆ ಇದನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆ್ಯಂಡ್ ನೀವು ಅವರು ತುಂಬ ಚೆನ್ನಾಗಿ ಜೋಡಿ ಸೂಟ್ ಆಗ್ತೀರಾ. ನಿಮ್ಮ ಮೆಂಟಾಲಿಟಿ ಇರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿಗಳಿರ್ಬೋದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅವ್ರು ನಿಮಗೆ ಹೇಳಕ್ಕೆ ಬರ್ತಾ ಇದ್ದಾರೆ. ಅದು ನಿಮ್ಗೆ ಅರ್ಥ ಆಗ್ತಿಲ್ವೋ, ನೀವು ಅರ್ಥ ಮಾಡ್ಕೋತಿಲ್ವೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ನೀವು ಒಂದು ಸ್ವಲ್ಪ ನಿಮ್ಮ ಕೆರಿಯರಲ್ಲಿ ಅಥವಾ ನಿಮ್ಮ ಫಿನಾನ್ಸಸಲ್ಲಿ ಬ್ಯುಸಿ ಇದ್ದೀರಾ ಅಂತ ಅನಿಸುತ್ತೆ. ಆದರೆ ಇವರು ನಿಮಗೆ ಕಾಯ್ತಾರೆ. ಖಂಡಿತ ನೀವೇನಾದರೂ ಇವ್ರಿಗೆ ಒಂದು ಪ್ರಪೋಸಲ್ ಕೊಟ್ಟು ನಾನು ಇಂಥದ್ದೊಂದು ಲೈಫಲ್ಲಿ ಅಚೀವ್ ಮಾಡಿದ ಮೇಲೆ ವಾಪಸ್ ಬರ್ತೀನಿ, ನಾನು ಅಲ್ಲಿ ತನಕ ಕಾಯಿ ನನಗೋಸ್ಕರ ಅಂತ ಹೇಳಿದ್ರೆ ಖಂಡಿತ ಕಾಯ್ತಾರೆ ಇವರು. ಒಂದು ಸ್ಟೆಬಿಲಿಟಿ ಒಂದು ಲೈಫಲ್ಲಿ ಒಂದು ಹುಡುಗಿಗೆ ಏನೇನು ಬೇಕು ಅದೆಲ್ಲ ನಿಮ್ಮ ಕೈಯಲ್ಲಿ ಕೊಡೋಕ್ಕೆ ಸಾಧ್ಯ ಇವ್ರಿಗೆ. ಆ ಕೆಪಾಸಿಟಿ ನಿಮ್ಮಲ್ಲಿದೆ ಅನ್ನೋದನ್ನು ಇವ್ರು ನೋಡ್ತಿದ್ದಾರೆ. ವಾವ್, ನನಗೆ ತುಂಬ ಇಷ್ಟ ಆಯಿತು ಈ ರೀಡಿಂಗ್, ಬ್ಯೂಟಿಫುಲ್. ನೋಡೋಣ ಇವಾಗ ಚಾನ್ಸಲ್ಲಿ ನೋಡೋಣ ನಿಮ್ಗೇನಾದರೂ. ಓ ಮೈ ಗಾಡ್, ಡೆಕ್ದು ಲಾಸ್ಟ್ ಕಾರ್ಡ್ ನೋಡಿ, ಸ್ಟಾರ್ ಕಾರ್ಡ್. ಅವ್ರು ನಿಮ್ಮನ್ನು ಎಷ್ಟು ದೊಡ್ಡದಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಎಂಥ ಒಂದು ಜಾಗದಲ್ಲಿ ನಿಮ್ಮನ್ನು ಇಟ್ಟು ನೋಡ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತಿಲ್ಲ. ನೀವು ಅಷ್ಟು ವರ್ತ್ ಅನ್ನೋದು ನಿಮ್ಮನ್ನು ನೀವು ಅಷ್ಟೊಂದು ನೀವು ಕಲ್ಪನೆನೂ ಮಾಡ್ಕೊಂಡಿರೋಕ್ಕಾಗಲ್ಲ. ನನಗೂ ಇಷ್ಟೊಂದು ಮರ್ಯಾದೆ ಕೊಡ್ತಾರ ಜನ ಅಂತ, ಅಷ್ಟು ಮರ್ಯಾದೆ, ಪ್ರೀತಿ, ಗೌರವ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ. ನೋಡೋಣ ಇವಾಗ ಚಾಮ್ಸಿಂದ ನೋಡೋಣ. ಅಗೇನ್ ಸ್ಟಾರ್. ನಾನು ಅಂದ್ಕೊಂಡೆ ಈ ಚಾಮ್ ಬರುತ್ತೆ ಅಂತ. ಸಿ, ಅವರು ನಿಮ್ಮ ಜೊತೆ ಒಂದು ಎಮೋಷ್ನಲ್ ಸ್ಟೆಬಿಲಿಟಿ, ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಒಂದು ಹುಡುಗಿ ಲೈಫಲ್ಲಿ ಲವ್ ಮೊಮೆಂಟ್ಸ್. ಓ ಮೈ ಗಾಡ್, ಯೂಶಲಿ ಲವ್ ಎಲ್ಲ ರೀಡಿಂಗಲ್ಲೂ ಬರಲ್ಲ. ನಾನು ಇದುವರೆಗೂ ಎಷ್ಟು ರೀಡಿಂಗ್ ಮಾಡಿದೆ ಚಾನ್ಸಲ್ಲಿ, ಇದೇ ಫಸ್ಟ್ ಟೈಮ್ ಈ ಲವ್ ಬರ್ತಾ ಇರೋದು ಅಂದ್ಕೊಳ್ಳಿ. ಇದೊಂಥರ ತುಂಬ ಡಿವೈನ್ ಪ್ರೀತಿ. ಇದು ಒಂಥರ ಎಲ್ರಿಗೂ ಸಿಗಲ್ಲ ಈ ಥರ ಪ್ರೀತಿ ಎಲ್ರಿಂದಾನು. ನಾವು ಯಾರ್ಯಾರಲ್ಲೋ ಹುಡುಕ್ತೀವಿ, ಕೆಲವರು ಲಾಭಕ್ಕೆ ಬರ್ತಾರೆ, ಕೆಲವರು ಏನೋ ಒಂದು ಕೆಲಸ ಆಗಲಿ ಅನ್ನೋದಕ್ಕೋಸ್ಕರ ಬರ್ತಾರೆ, ಏನೇನಕ್ಕೂ ಬರ್ತಾರೆ. ಆದರೆ ಇವರೊಂದು ಪ್ರೀತಿ ಅಥವಾ ನಿಮ್ಮ ಮೇಲೆ ಇವರು ಒಂದು ಗೌರವ ಇಟ್ಟಿದ್ದಾರಲ್ಲ, ಅದು ತುಂಬ ಡಿವೈನ್ ಇದೆ ನೋಡಿ. ಸ್ಟಾರ್ 2 ಸಲ ಬಂದಿದೆ. ನಾನು ನಿಮ್ಗೆ ಲಾಸ್ಟ್ ಡೆಕ್ಕಲ್ಲಿ ಇದ್ದಿದ್ದು ಲಾಸ್ಟ್ ಕಾರ್ಡ್ ಕೂಡ ತೋರಿಸ್ದೆ, ಅದು ಸ್ಟಾರ್ ಇತ್ತು. ನಿಮ್ಮನ್ನು ಅವ್ರು ತುಂಬ ಒಂದು ಹೈ ಲೆವೆಲಲ್ಲಿ, ಒಂದು ಲಕ್ಕಿ, ತುಂಬ ಒಂದು ಹೈ ಲೆವೆಲಲ್ಲಿ ಯೋಚನೆ ಮಾಡ್ತಿದ್ದಾರೆ ಅವ್ರು ನಿಮ್ಮ ಬಗ್ಗೆ. ಆ್ಯಂಡ್ ಅಗೇನ್ ಸೇಮ್, ನೀವಿಬ್ಬರು ಜೊತೆಗಿದ್ರೆ ಒಂದು ಒಳ್ಳೆ ಎಂಪೈರ್ ಬಿಲ್ಡ್ ಮಾಡ್ಬೋದು ಅನ್ನೋ ಭಾವನೆ ಅವ್ರದ್ದು. ಆ್ಯಂಡ್ ಎಮೋಷ್ನಲಿ ಇದು ಸೀಶಲ್ಸ್ ಯೂಶಲಿ ನನಗೆ ನೀರಲ್ಲಿರುವಂಥ ವಸ್ತುಗಳೆಲ್ಲ ನಂಗೆ ಎಮೋಷನ್ಸ್ ಬಗ್ಗೆ ಹೇಳುತ್ತೆ. ನಿಮ್ಮ ಬಗ್ಗೆ ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಗಿದ್ದಾರೆ. ಒಂದು ಲವ್ಲಿ ಮೊಮೆಂಟ್ಸ್, ಒಂದು ಪ್ರೀತಿಯ ಸನ್ನಿವೇಶ, ಸಂದರ್ಭಗಳನ್ನು ಅವ್ರು ನಿಮ್ಮ ಜೊತೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಲೈಫಲ್ಲಿ ಒಂದಷ್ಟು ಮೆಮೊರೀಸ್, ಮೊಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಟಾಟಾಯ್ಸ್ ಸ್ಲೋ ಆ್ಯಂಡ್ ಸ್ಟಡಿ. ನಂಗೆ ಇದು ಸ್ಟೆಬಿಲಿಟಿ ಬಗ್ಗೆನೇ ಹೇಳುತ್ತೆ. ಟಾಟಾಯ್ಸ್ ಕೂಡ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ಹೌದು, ಅದು ಹೇಳ್ತೀನಿ. ತುಂಬ ಪೇಷನ್ಸಿಂದ ಟೈಮ್ ತೊಗೋತಾ ಇದ್ದಾರೆ ಇವ್ರು. ಹತ್ರದಲ್ಲಿ ಇವಾಗ ನಾನು ಹೇಳಿಬಿಡ್ಬೇಕು, ನಾನು ಪ್ರೀತಿ ಮಾಡ್ತಿದ್ದೀನಿ, ನಾನು ಇವ್ರಿಗೆ ಕೊಟ್ಬಿಡ್ಬೇಕು ಒಂದು ಕಮಿಟ್ಮೆಂಟ್ ಅನ್ನೋ ಆತ್ರದಲ್ಲಿರಲಿಲ್ಲ ಅವರು. ನೀವು ಹೇಗೆ ಅನ್ನೋದನ್ನೆಲ್ಲ ನಿಧಾನವಾಗಿ ನಿಮ್ಮ ಬಗ್ಗೆ ವಿತರ್ಕಗಳನ್ನು ಮಾಡಿ ತಿಳ್ಕೊಂಡು ನಿಮ್ಮ ಬಗ್ಗೆ ಎಲ್ಲ ತಿಳಿತು ಅವ್ರಿಗೆ ಅಂತ ಆದಮೇಲೆ ಅವರು ಈ ಮದುವೆ ಡೆಸಿಷನ್ಗೆ ಬಂದಿದ್ದಾರೆ. ಓಕೆನಾ. 3 ಆಫ್ ಪೆಂಟಿಕಲ್ಸ್ ಮದುವೆ ಬಗ್ಗೆನೂ ಮಾತಾಡುತ್ತೆ. ಅದ್ರ ಕೆಳಗಡೆನೇ ಜೋಡಿ ಬಂತು ಅಂತಂದರೆ ಇನ್ನೇನು ನಾನು ಹೇಳಿ. ಅಕಸ್ಮಾತ್ ನಿಮಗೆ ಎನರ್ಜಿ ನಾನು ಹಿಂಗೆ ಯೋಚನೆ ಮಾಡ್ತಾ ಇರೋದು, ಅವ್ರಿಗೆ ಆ ಥರ ಎಲ್ಲ ಏನೂ ಇಲ್ಲ, ಅವ್ರೇನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ಹಂಗೆ ಅನ್ಕೋಬೇಡಿ. ಖಂಡಿತ ಅವ್ರಿಗೂ ನಿಮ್ಮ ಬಗ್ಗೆ ಭಾವನೆಗಳಿದೆ, ಹಿಂಗೆ ಮದುವೆ ಆಗಬೇಕು ಅಂತ ಅವ್ರಿಗೂ ಥಾಟ್ಸ್ ಇದೆ. ಆದರೆ ಅವ್ರು ಟೈಮ್ ತೊಗೋತಾ ಇದ್ದಾರೆ. ಅವ್ರು ಚಿಕ್ಕವ್ರು ಇರ್ಬೋದು ನಿಮಗಿಂತ, ಅಥವಾ ಅವ್ರು ಇನ್ನೂ ಓದ್ತಾ ಇರ್ಬೋದು, ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೋತಾ ಇದ್ದಾರೆ ಅಷ್ಟೇ. ಬಿಟ್ಟರೆ ಖಂಡಿತ ಇವ್ರ ಜೊತೆ ಒಂದು ಸಾಲಿಡ್ ಕಮಿಟ್ಮೆಂಟ್ಗೆ ನೀವು ಹೋಗ್ಬೋದಾಗಿದೆ. ಎಕ್ಸ್ಪ್ರೆಸ್ ಮಾಡಿ, ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ, ಕಾನ್ಫಿಡೆಂಟಾಗಿ ಎಕ್ಸ್ಪ್ರೆಸ್ ಮಾಡಿ. ಖಂಡಿತ ನೀವು ಅವ್ರ ಬಗ್ಗೆ ಏನು ಅನ್ಕೋತಿದ್ದೀರಲ್ಲ ಅದೆಲ್ಲ ಕರೆಕ್ಟ್. ನೀವು ಯಾರ ಬಗ್ಗೆ ಇವಾಗ ಯೋಚನೆ ಮಾಡ್ತಿದ್ದೀರಲ್ಲ ಅವ್ರ ಬಗ್ಗೆನೇ ನಾನು ಮಾತಾಡ್ತಿರೋದು. ಕಾನ್ಫಿಡೆಂಟಾಗಿ ಹೋಗಿ ಎಕ್ಸ್ಪ್ರೆಸ್ ಮಾಡಿ. ಅವ್ರೇನು ನೀವು ಆಮೇಲೆ ಇಲ್ಲ ಅಂತ ಹೇಳಿಬಿಟ್ರೆ ಹತ್ಕೊಂಡು ಗೋಗರ್ದು ಇಶ್ಯೂ ಮಾಡಿ ಹಂಗೂ ಮಾಡೋಕ್ಕೆ ಹೋಗಲ್ಲ. ಖಂಡಿತ ಅವರು ಒಂದು ಒಬೀಡಿಯಂಟಾಗಿ, ಒಂದು ರೆಸ್ಪೆಕ್ಟ್ಫುಲ್ ಆಗಿರುವಂಥ ಒಂದು ಲೈಫ್ ನಿಮ್ಮ ಜೊತೆ ಲೀಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಕುಟುಂಬನೂ ಸೇರಿಸಿ, ನೀವು ಅಂತಂದರೆ ನೀವು ಒಬ್ಬರೇ ಅಲ್ಲ, ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಪ್ರೀತಿ ಇಂಪಾರ್ಟೆನ್ಸು ಕೊಡ್ತಾರೆ ಅವರು. ಆಮೇಲೆ ರೆಡ್ ಲೇಡಿ ಬಗ್ ಇದು ಯಾವಾಗಲೂ ನಂಗೊಂದು ಲಕ್ ಬಗ್ಗೆ ಮಾತಾಡುತ್ತೆ, ಒಂದು ಬ್ಯೂಟಿಫುಲ್ ಮೊಮೆಂಟ್ಸ್ ಬಗ್ಗೆ ಮಾತಾಡುತ್ತೆ.
ಈ ಕಲರೇ ಇದೆಯಲ್ಲ, ಇದು ನಂಗೆ ಹ್ಯಾಪಿನೆಸ್ ಬಗ್ಗೆ ಯಾವಾಗಲೂ ಹೇಳುತ್ತೆ, ಪ್ರೀತಿ ಬಗ್ಗೆ ಹೇಳುತ್ತೆ. ಓಕೆ, ತುಂಬ ಚೆನ್ನಾಗಿತ್ತು ಈ ರೀಡಿಂಗ್, ನಂಗೆ ತುಂಬ ಇಷ್ಟ ಆಯಿತು. ಇದು ನಿಮಗೂ ಇಷ್ಟ ಆಗಿದ್ದರೆ, ರೆಸೊನೇಟ್ ಆಗಿದ್ದರೆ ನಿಮ್ಮ ಜೊತೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೂ ಹೀಗೆ ಹೆಚ್ಚು ಹೆಚ್ಚು ನೀವು ನೋಡಬೇಕು ಅಂತಿದ್ರೆ, ಶಾರ್ಟ್ ವೀಡಿಯೋಸ್ನೆಲ್ಲ ನೋಡಬೇಕು ಅಂತ ಆಸೆ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು. ಬ್ಯೂಟಿ ಆಫ್ ಡಿವೈನ್ ಟ್ಯಾರೋಟ್ ಅನ್ನೋ ಪೇಜ್ ಇದೆ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು, ತುಂಬ ಒಳ್ಳೆ ರೀಡಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ. ಅಲ್ಲಿವರೆಗೂ ಬಾಯ್. ಹಲೋ ಪೈಲ್ 4, ಯಾರೆಲ್ಲ ಈ ಬ್ಯೂಟಿಫುಲ್ ಹ್ಯಾಂಡ್ಮೇಡ್ ಕ್ವಿಲ್ಲಿಂಗ್ ರಿಂಗ್ನ ಚೂಸ್ ಮಾಡಿದ್ರಿ, ಪೈಲ್ 4 ಚೂಸ್ ಮಾಡಿದ್ರಿ, ನೋಡೋಣ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವರು ನಿಮ್ಮ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾರೆ ಅಂತ ನೋಡೋಣ. ನೀವು ಕನ್ನಡದವರಾಗಿದ್ದರೆ ನೀವು ತುಮಕೂರು ಮಂಡ್ಯ ಕಡೆಯವರ ಹೇಳಿ, ಹಂಗೇನಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳಿ. ನಂಗೆ ಇದ್ಯಾಕೋ ಈ ಪೈಲಿಂದ ತುಂಬ ಹುಡುಗರು ನೋಡ್ತಾ ಇದ್ದಾರೇನೋ ಅನ್ನೋ ವೈಬ್ಸ್ ಬರ್ತಿದೆ. ಆ್ಯಕ್ಚುಲಿ ಇದೆಲ್ರಿಗೂ ಇದು ಜೆಂಡರ್ ಫ್ರೀ ರೀಡಿಂಗ್, ಹುಡುಗನೇ ಹುಡುಗಿನೇ ಅಂತ ಇರಲ್ಲ, ಆದರೆ ನನಗೆ ಒಂದು ಸ್ವಲ್ಪ ಜಾಸ್ತಿ ಯಾಕೋ ಹುಡುಗರು ನೋಡ್ತಿದ್ದಾರೇನೋ ಅನ್ನೋ ವೈಬ್ಸ್ ಬರ್ತಾ ಇದೆ. ನೈನ್ ಆಫ್ ಕಪ್ಸ್, ನೀವು ಒಂದು ಸ್ವಲ್ಪ ನಿಮ್ಮ ಆತರ, ಕೋಪ, ಸಿಟ್ಟು, ಆ್ಯರೋಗೆನ್ಸ್ನ ಬಿಟ್ಟರೆ ಒಳ್ಳೆ ಚೆನ್ನಾಗಿ ಖುಷಿಯಾಗಿ ಬದುಕ್ಬೋದು. ನಿಮ್ಮ ಜೊತೆ ಯಾವ ಹುಡುಗಿ ಬೇಕಾದರೂ ಅಥವಾ ಯಾರು ಬೇಕಾದರೂ ಅಂತ ಅನಿಸುತ್ತೆ ಅವ್ರಿಗೆ. ನೋಡೋಣ ಇನ್ನೊಂದೆರಡು ಕಾರ್ಡ್ಸ್ ನೋಡೋಣ. ಸನ್, ಈ ಕಾರ್ಡ್ ಅವಾಗಲೇ ಬಂತು, ಆದರೆ ಅದು ಆಚೆಗೆ ಪಾಪಪ್ ಆಗಲಿಲ್ಲ. ನಾನು ನೋಡಿದೆ, ಮತ್ತೆ ಅದು ಬರೋದಿದ್ರೆ ಬರಲಿ ಬಿಡು ಅಂತ ಅಲ್ಲಿಗೆ ಒಳಗೆ ಶಫಲ್ ಮಾಡಿದೆ, ಬಂತು. ನಿಮ್ಮ ರೀಡಿಂಗಲ್ಲಿ ಸನ್ ಕಾರ್ಡ್ ಬಂತಂದರೆ ನಾನು ಇನ್ನೇನು ಹೇಳಿ, ಎಲ್ಲ ವಿನ್ ವಿನ್ ಸಿಚುವೇಶನ್ ಅಷ್ಟೇ. ಅವ್ರಿಗೆ ನಿಮ್ಮ ಮೇಲೆ ಏನೇ ಸಿಟ್ಟಿದ್ರು ಕೋಪ ಇದ್ರೂ ಕರ್ಗೋಗ್ತಾರೆ ತುಂಬ ಬೇಗ. ಅವ್ರಿಗೆ ನಿಮ್ಮ ಮೇಲೆ ಕೋಪ ಖಂಡಿತ ಇದೆ. ವಿನ್ ವಿನ್ ಸಿಚುವೇಶನ್ ಅಂದೆ, ವಿಕ್ಟ್ರಿ ಕಾರ್ಡೇ ಬಂತು. ನಾನು ಇನ್ನೇನು ಹೇಳಿ, ಸ್ತಬ್ಧರಾಗ್ಬಿಡ್ತೀನಿ ನಾನು. ನಿಮ್ಗೊಂದು ಕೋಪ, ನಿಮ್ದೊಂದು ಆತರ ಇದನ್ನು ಬಿಟ್ಬಿಟ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಇದೆ. ನಿಮಗೆ ಸ್ಟೇಟಸ್ ಇದೆ, ಪ್ರೆಸ್ಟೀಜ್ ಇದೆ, ಒಂದು ಗೌರವ ಇದೆ, ಒಂದು ಪೊಸಿಷನ್ ಇದೆ, ಖುಷಿ ಇದೆ, ಎಲ್ಲ ಇದೆ ನಿಮಗೆ ಜೀವನದಲ್ಲಿ. ನೀವು ಏನೇನು ಅನ್ಕೋತಿದ್ದೀರಲ್ಲ, ನಿಮ್ದು ಏನೇನು ಕನಸುಗಳಿದೆ ಅಲ್ಲ, ಅದನ್ನೆಲ್ಲ ಪೂರ್ತಿ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮಗಿದೆ. ನೀವು ಈ ಒಂದು ಆತರ ಕೋಪ ಅಂದ್ಬಿಟ್ರೆ. ಎಲ್ಲದನ್ನು ಜಗಳ ಒಂದೇ ಅಲ್ಲ ಸೊಲ್ಯೂಷನ್, ಕೂತು ಮಾತಾಡಿಕೊಂಡು ಸಾಲ್ವ್ ಮಾಡ್ಕೋಬೋದು ಎಷ್ಟೋ ವಿಷಯಗಳನ್ನು ಅಲ್ವಾ. ಸೊ ನೋಡಿ ಮಾಡಿ, ಯೋಚನೆ ಮಾಡಿ, ಮಾತಾಡಿ. ಆದಷ್ಟು ಜಗಳ ಆಡ್ಕೊಳ್ದಿರಾ, ಕೂಗಾಡ್ದಿರಾ, ನಿಮಗೆ ನೀವು ಟೆನ್ಷನ್ ಮಾಡ್ಕೊಂಡು ಪ್ರೆಷರೈಸ್ ಆಗ್ದಿರಾ, ಆದಷ್ಟು ಆರಾಮಾಗಿ, ಕಾಮಾಗಿ, ಕೂಲಾಗಿ ಕೆಲಸ ಮುಗಿಸ್ಕೊಳ್ಳೋದು ನೋಡಿ. ಆವಾಗ ವಿನ್ ವಿನ್ ಸಿಚುವೇಶನ್ ನಿಮ್ಮದೆ. ಕುದುರೆ ಎಲ್ಲ ಕಡೆ ಇದೆ. ಇಟ್ಸ್ ಆಲ್ವೇಸ್ ಅ ಇಂಡಿಕೇಶನ್ ಆಫ್ ವಿಕ್ಟ್ರಿ. ಕುದುರೆ ಅಂತಂದ್ರೇ ಒಂದು ಜಯ ಅಂತ ಲೆಕ್ಕ ಕೊಡ್ತೀವಿ ನಾವು. ಆಮೇಲೆ ಈ ಕುದುರೆ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಜಂಬ ಜಾಸ್ತಿ ಇರುತ್ತೆ, ನಾನೇ ಸುಂದರ ಅಂತ. ನಿಮಗೂ ಅದಿರ್ಬೋದು ಎಲ್ಲೋ ಒಂದು ಕಡೆ. ನಾನು ತುಂಬ ಚೆನ್ನಾಗಿದ್ದೀನಿ, ನನಗೆ ಯಾರು ಬೇಕಾದರೂ ಬೀಳ್ತಾರೆ, ನಾನು ಹೆಂಗೆ ಬೇಕಾದರೂ ನಾನು ಏನಂದರೂ ಜನ ಒಪ್ಕೋತಾರೆ, ನನಗೆ ಗೊತ್ತು, ಕನ್ವಿನ್ಸ್ ಮಾಡ್ಕೋತೀನಿ. ನಿಮ್ಮ ಸ್ಮೈಲ್ ತುಂಬ ಕ್ಯೂಟಾಗಿದೆ ಅನ್ಕೋತೀನಿ. ಅವ್ರಿಗೆ ನಿಮ್ಮ ಸ್ಮೈಲ್ ತುಂಬ ಇಷ್ಟ, ಆಯಿತಾ? ಅವರು ನಿಮ್ಮ ಸ್ಮೈಲ್ ತುಂಬ ಇಷ್ಟ. ಅವ್ರಿಗನ್ಸುತ್ತೆ ನೀವು ಏನಾದರೂ ಮಾಡಿ, ಏನಾದರೂ ತರಲೆ ಮಾಡಿಬಿಡಿ, ಆಮೇಲೆ ಲಾಸ್ಟಲ್ಲಿ ಒಂದು ಸಲ ಸ್ಮೈಲ್ ಕೊಟ್ಟು ಮಸ್ಕ ಹೊಡೆದು ಅವ್ರನ್ನ ಸರಿ ಮಾಡ್ಕೊಂಡೇ ಬಿಡ್ತೀರ, ಅಷ್ಟು ಜಗಳಾಡಿ ಕೂಗಾಡಿದ್ಮೇಲೂ ಅಂತ ಅನಿಸುತ್ತೆ. ನೀವು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಯಾರ ಬಗ್ಗೆ ಕೇಳ್ತಿದ್ದಾರಲ್ಲ ಅವರಿಂದ ನಿಮ್ಮ ಲೈಫಲ್ಲಿ ನೀವು ಎಲ್ಲ ಥರದ ಖುಷಿನೂ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ನಿಮಗೆ ನನ್ನ ಕನಸಿನ ರಾಣಿ ಇವಳು ಅನ್ನೋ ಅಂಥದ್ದೇನಾದರೂ ಇದ್ದರೆ ಅದು ಇವರೇ. ಅವ್ರಿಗೂ ಅಷ್ಟೇ, ನಿಮಗೂ ಅಷ್ಟೇ. ನೀವು ರಾಣಿನೋ ರಾಜನೋ ನನಗೆ ಗೊತ್ತಿಲ್ಲ, ನಿಮ್ದು ಹೆಂಗೋ ಹಂಗೆ ತಗೊಳ್ಳಿ. ನೀವೇನಾದರೂ ಇವ್ರನ್ನ
ನನ್ನ ಕನಸಿನ ರಾಣಿ ಅನ್ಕೋತಿದ್ರೆ ಅವ್ರಿಗೂ ನೀವು ಅವ್ರ ಕನಸಿನ ರಾಜ ಥರನೇ ಕಾಣಿಸ್ತೀರ. ಅವ್ರಿಗೆ ನೀವು ತುಂಬ ಬ್ರೈಟಾಗಿ, ನಿಮ್ಮ ಮನೇಲಿ ತುಂಬ ಕೊನೆ ಮಗ ಆಗಿರ್ಬೋದು ಅಥವಾ ಕೊನೆ ಮಗಳಾಗಿರ್ಬೋದು, ಇಲ್ಲ ನೀವೇ ಒಬ್ಬನೇ ಮಗ ಒಬ್ಬನೇ ಮಗಳಾಗಿರ್ಬೋದು, ಮನೇಲಿ ತುಂಬ ನಿಮ್ಮ ಮನೇಲಿ ಎಲ್ಲರೂ ನಿಮ್ಮನ್ನು ಮುದ್ದು ಮಾಡಿ ಹಾಳು ಮಾಡಿದ್ದಾರೆ ಅಂತ ಅನ್ಸುತ್ತೆ ಅವ್ರಿಗೆ. ಯಾರನ್ನು ಬೇಕಾದರೂ ನಕ್ಬಿಟ್ಟು ಸ್ಮೈಲ್ ಕೊಟ್ಬಿಟ್ಟು ಒಪ್ಪಿಸ್ಕೊಬಿಡ್ತೀರ. ಸರಿ, ನೋಡೋಣ, ಚಾನ್ಸ್ ನೋಡೋಣ. ಅಪ್ಪ ದೇವ್ರೆ, ಯಾರ ಕಣ್ಣು ನಮ್ಮ ಹುಡುಗನ ಮೇಲೆ ನಮ್ಮ ಹುಡುಗಿ ಮೇಲೆ ಬೀಳದೆ ಇರ್ಲಪ್ಪ ಅಂತ ಅವ್ರು ಯಾವಾಗಲೂ ಪೂಜೆ ಮಾಡ್ತಿರ್ತಾರೆ. ಆ್ಯಂಡ್ ನೀವು ತುಂಬ ಜಂಕ್ ಫುಡ್ಸ್ ತಿಂತೀರಾ ಅನಿಸುತ್ತೆ. ಅವ್ರು ಅದ್ರ ಬಗ್ಗೆ ತುಂಬ ಯಾವಾಗಲೂ ಕೇರ್ ತಗೋಬೇಕಂತ ನೋಡ್ತಾ ಇರ್ತಾರೆ. ಒಳ್ಳೆ ಆಹಾರ ತಿನ್ನಿ, ಹಣ್ಣು ಹಂಪಲು ತಿನ್ನಿ ಅಂತ ಹೇಳ್ತಿರ್ತಾರೆ ಅನಿಸುತ್ತೆ. ನೀವು ಅವ್ರ ಮಾತು ಕೇಳಲ್ಲ ಅಂತ ಕಾಣುತ್ತೆ. ಡಾಲ್ಫಿನ್ ಅಗೇನ್ ಇಟ್ಸ್ ಅ ವೆರಿ ಫ್ರೆಂಡ್ಲಿ ಅನಿಮಲ್. ಎಲ್ಲ ಖುಷಿ ಬಗ್ಗೆ ಮಾತಾಡುತ್ತೆ ಡಾಲ್ಫಿನ್ ಯಾವಾಗಲೂ. ಎರಡು ಕೀ ಇದೆ, ಅದು ಒಂದೇ ಥರದ್ದು. ಅವ್ರ ಲೈಫಲ್ಲಿ ಏನೇನು ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೆಲ್ಲ ಅವ್ರ ಸೊಲ್ಯೂಷನ್ ನಿಮ್ಮ ಹತ್ರ ನೋಡ್ತಾರೆ. ಆ್ಯಂಡ್ ದಿಸ್ ಇಸ್ ಅಗೇನ್, ಇದು ದುಡ್ಡು ಅನ್ನೋದಕ್ಕಿಂತ ವಿಕ್ಟ್ರಿ ಸಿಚುವೇಶನ್. ಆ್ಯಂಡ್ ಈ ಬ್ಯೂಟಿಫುಲ್ ಲೇಡಿ ಬಗ್ಗೆ ಇದು ನನಗೆ ಪ್ರೀತಿ ಬಗ್ಗೆನೇ ಮಾತಾಡುತ್ತೆ. ಅಗೇನ್ ಬ್ಲೂ ಹಾರ್ಟ್, ಬ್ಲೂ ಫ್ಲವರ್. ನೀವು ಬಂದು ಅವ್ರಿಗೆ ಹೇಳಿ ಅಂತ ಕಾಯ್ತಾ ಇದ್ದಾರೆ. ನೀವು ಹೋಗಿ ಅವ್ರಿಗೆ ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ, ಅಥವಾ ನನಗೆ ನಿಮ್ಮ ಮೇಲೆ ಅಥವಾ ನಿಮ್ಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ನೀವು ಎಕ್ಸ್ಪ್ರೆಸ್ ಮಾಡಲಿ ಅಂತ ಕಾಯ್ತಾ ಇದ್ದಾರೆ ಅವರು. ಯಾವಾಗ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀರಾ ನೀವು ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ ಅವರು. ಆಯಿತಾ? ನೀವು ಒಂದು ಸ್ವಲ್ಪ ಬೋಲ್ಡಾಗಿ ದೊಡ್ಡ ಮನ್ಸು ಮಾಡಿ ಹೋಗಿ ಹೇಳಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಆಯಿತಾ? ಆ್ಯಂಡ್ ಅಗೇನ್ ಅವ್ರು ನಿಮ್ಮನ್ನೊಂಥರ ಮಗು ಥರ ನೋಡ್ತಾರೆ. ಅಗೇನ್ ನೀವು ತುಂಬ ತರಲೆ ಮಾಡ್ತೀರಾ ಕಾಣುತ್ತೆ. ನೀವು ತುಂಬ ತರಲೆ ಇದ್ದೀರಾ ಮನೆಯಲ್ಲಿ. ನನಗೇನೋ ಚಿಕ್ಕ ಮಗಳ ಥರ ಕಾಣಿಸ್ತಾ ಇದ್ದೀರಾ. ಓಕೆನಾ? ನೀವು ತರಲೆ ಮಾಡೋದು ಬಿಟ್ಬಿಡಿ ಅಂತ ಅವ್ರೇನು ಹೇಳಕ್ಕೆ ಹೋಗ್ತಿಲ್ಲ. ಆದರೆ ನಿಮಗೆ ಕೋಪ ಜಾಸ್ತಿ. ನೀವು ತರಲೆ ಮಾಡ್ತೀರಲ್ಲ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆ ಟೈಮ್ಗೆ ಅವ್ರ ಮುಖ ಸಿಂಡ್ರಿಸ್ಕೊಂಡ್ರು ಒಳ್ಳೊಳಗಡೆನೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನೀವು ತರಲೆ ಮಾಡೋದು ಕದ್ದಾದ್ರೂ ನೋಡ್ತಿರ್ತಾರೆ ಅವರು. ಅದೇ ಅವ್ರು ನಿಮ್ಮನ್ನು ಕದ್ದು ನೋಡ್ತಾರೆ ತುಂಬ. ನೀವು ಅದನ್ನು ಗಮನಿಸ್ಕೊಂಡಿದ್ದೀರೋ ಅಲ್ವ ನನಗೆ ಗೊತ್ತಿಲ್ಲ. ಆದರೆ ಅವ್ರು ನಿಮ್ಮ ಹತ್ರ ಹೋಗಬೇಕು, ನಿಮ್ಮನ್ನು ನೋಡಬೇಕು, ಇದನ್ನೆಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ಓಕೆನಾ? ಅವ್ರಿಗೆ ವಾಲೆಗಳು, ಜುಮ್ಕಾಗಳು ಅಥವಾ ಆರ್ನಮೆಂಟ್ಸ್ ಅಂತ ಏನು ಹೇಳ್ತೀವಿ, ಒಡವೆಗಳು ಹಾಕೊಳ್ಳೋಕೆ ತುಂಬ ಇಷ್ಟ ಅಂತ ಕಾಣುತ್ತೆ, ಅಥವಾ ನಿಮ್ಗೆ ಇಷ್ಟ ಅಂತ ಕಾಣುತ್ತೆ. ಅದನ್ನು ಯಾವಾಗಲೂ ತಂದ್ಕೊಡ್ಬೇಕು ನಿಮಗೆ ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಅಥವಾ ನೀವು ತಂದ್ಕೊಡ್ತಿಲ್ಲ, ಅವ್ರ ಹುಡುಗಿ ಆದರೆ ನೀವು ತಂದ್ಕೊಡ್ತೀರಾ ಅವ್ರಿಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಅನಿಸುತ್ತೆ ಇಲ್ಲೂ ರಿಂಗ್ ಚೂಸ್ ಮಾಡಿದರೆ ಅವ್ರಿಗೆ. ಇದೆಲ್ಲ ಆರ್ನಮೆಂಟ್ಸ್ ಬೇಸಿಕಲಿ. ಓಕೆ. ಸೊ ಇದಾಗಿತ್ತು ಪೈಲ್ 4 ನಿಮ್ಮ ರೀಡಿಂಗ್. ನಿಮಗೆ ಇದು ರೆಸೊನೇಟ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಗೆ ಇನ್ನೂ ಇದೇ ಥರ ಹೆಚ್ಚು ರೀಡಿಂಗ್ಸ್ ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಒಪಿನಿಯನ್ಸ್ ಕೊಡಬೇಕಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಬೇಕಂತ ಇಷ್ಟ ಇದ್ದರೆ ಬ್ಯೂಟಿ ಆಫ್ ಡಿವೈನ್ ಟ್ಯಾರೋಟ್ ಅನ್ನೋ ಪೇಜ್ನ ಅಲ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಅಲ್ಲೂ ನೀವು ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಮುಂದಿನ ರೀಡಿಂಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.